ನಿಮಗೆ ನಿಮ್ಮ ವಿದ್ಯಾರ್ಥಿಗಳ ಚಾರಿತ್ರ್ಯ ನಿರ್ಮಾಣದ ಒಂದು ಜವಾಬ್ದಾರಿ ಇದೆ. ಆ ಚಾರಿತ್ರ್ಯ ನಿರ್ಮಾಣವನ್ನು ಮಾಡಲಿಕ್ಕೆ ನೈತಿಕ ಶಿಕ್ಷಣ ಎಷ್ಟು ಮುಖ್ಯ, ಆ ಮಕ್ಕಳಿಗೆ ಹೇಗೆ ನೈತಿಕ ಶಿಕ್ಷಣವನ್ನು ನೀವು ಒದಗಿಸಿಕೊಡ್ತೀರಿ, ಅದರ ಮುಖ್ಯ ಪ್ರಾಮುಖ್ಯತೆ ಏನು ಅನ್ನೋದನ್ನು ನಮ್ಮ ಉಪನ್ಯಾಸಕರಾದ ಸೋದರ ಎನ್ ಸಂಜೀವ ರೆಡ್ಡಿಯವರು, ಡಾಕ್ಟರ್ ಎನ್ ಸಂಜೀವ ರೆಡ್ಡಿ ಅವರು ನಿಮಗೆ ಈ ವಿಷಯದ ಬಗ್ಗೆ ಉಪನ್ಯಾಸವನ್ನು ನೀಡಲಿದ್ದಾರೆ. ಅವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಡ್ತೇನೆ. ಅವರು ಬಹಳಷ್ಟು ವರ್ಷಗಳಿಂದ ಮಲ್ಲೇಶ್ವರಂನಲ್ಲಿ ಒಂದು ಥಿಯೋಸಾಫಿಕಲ್ ಸೊಸೈಟಿಯ ಶಾಖೆ ಇದೆ. ಆ ಶಾಖೆಯಲ್ಲಿ ಅವರು ಸದಸ್ಯರಾಗಿದ್ದಾರೆ. ಆ ಶಾಖೆಯ ಪದಾಧಿಕಾರಿಗಳಾಗಿ ಸಹ ಹಲವು ಬಾರಿ ಕೆಲಸ ಮಾಡಿದ್ದಾರೆ, ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರು ರಿಟೈರ್ಡ್ ಪ್ರಿನ್ಸಿಪಲ್ SLN ಕಾಲೇಜ್ ಆಫ್ ಆರ್ಟ್ಸ್ ಆ್ಯಂಡ್ ಕಾಮರ್ಸ್. ಇದೇ ರಸ್ತೆಯಲ್ಲಿ ನೀವು ಕೆಳಗೆ ಹೋದರೆ ಆ ಕೋಟೆಯ ಗೋಡೆ ಬರುತ್ತೆ, ಬೆಂಗಳೂರು ಕೋಟೆ ಗೋಡೆ. ಅದರ ಎದುರುಗಡೆ SLN ಕಾಲೇಜ್ ಆಫ್ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಇದೆ. ಬಹಳ ಹಳೆ ಕಾಲೇಜು. ಆ ಕಾಲೇಜಿನಲ್ಲಿ ಮೊಟ್ಟ ಮೊದಲು ವಾಣಿಜ್ಯ ವಿಭಾಗದಲ್ಲಿ ಉಪನ್ಯಾಸಕರಾಗಿ, ಪ್ರಾಧ್ಯಾಪಕರಾಗಿ, ವಿಭಾಗದ ಮುಖ್ಯಸ್ಥರಾಗಿ, ನಂತರ ಪ್ರಾಂಶುಪಾಲರಾಗಿ ನಿವೃತ್ತರಾಗಿದ್ದಾರೆ. ಹಿಂದೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಸಿಂಡಿಕೇಟ್ ಮೆಂಬರ್ ಸಹ ಆಗಿದ್ದರು ಇವರು. ಇತಿಹಾಸ ಸಂಕಲನ ಸಮಿತಿ ಎನ್ನುವಂತಹ ಒಂದು ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿದ್ದಾರೆ. ಆಚಾರ್ಯ ಕಾಲೇಜ್ ಗೌರಿಬಿದನೂರಿನಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗಿದ್ದಾರೆ. ನಮ್ಮ ಸ್ಕೂಲ್ ಆಫ್ ಥಿಯಾಸಫಿ ಅಂತ ನಾವೇನು ಹೇಳ್ತಿದ್ದೀವಿ, ಈ ಸ್ಕೂಲ್ ಆಫ್ ಥಿಯಾಸಫಿನಲ್ಲಿ ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಜೊತೆಗೆ ಅರುಣಚೇತನ ಸ್ಕೂಲ್ ಫಾರ್ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್, ಅಂದರೆ ಸ್ಪೆಷಲ್ ನೀಡ್ಸ್, ವಿಶೇಷ ಬೇಡಿಕೆಗಳನ್ನು ಹೊಂದಿರುವಂಥ ಮಕ್ಕಳಿರ್ತಾರಲ್ಲ, ಅಂದರೆ ಮಾನಸಿಕವಾಗಿ ದುರ್ಬಲರೋ ಅಥವಾ ಶಾರೀರಿಕವಾಗಿ ವೈಕಲ್ಯತೆಯನ್ನು ಹೊಂದಿದವರೋ ಅಂತಹ ಮಕ್ಕಳ ಶಾಲೆ ಒಂದಿದೆ. ಅದರ ಹೆಸರು ಅರುಣಚೇತನ ಸ್ಕೂಲ್ ಅಂತ. ಆ ಸ್ಕೂಲ್ ಮಲ್ಲೇಶ್ವರಂನಲ್ಲಿದೆ. ಅದರಲ್ಲಿ ಅಧ್ಯಕ್ಷರೂ ಆಗಿದ್ದಾರೆ. ಅಂದರೆ ಸಮಾಜದ ನಾನಾ ಆಯಾಮಗಳಲ್ಲಿ ಅವರು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಅಲ್ಲದೆ ಸಾಕಷ್ಟು ಉಪನ್ಯಾಸಗಳನ್ನು, ಕಾರ್ಯಾಗಾರಗಳನ್ನು ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯ ವತಿಯಿಂದ ನಡೆಸಿಕೊಟ್ಟಿದ್ದಾರೆ. ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಈ ಒಂದು ವಿಷಯವಾಗಿ ನಿಮ್ಮೊಡನೆ ತಮ್ಮ ವಿಚಾರ ಲಹರಿಯನ್ನು ಹಂಚಿಕೊಳ್ಳಲಿಕ್ಕೆ. ಸರ್, ದ ಡಿಯಾಸ್ ಇಸ್ ಯುವರ್ಸ್. ಇದು ಆನ್ ಮಾಡಿಲ್ಲ. ಗುಡ್ ಆಫ್ಟರ್ನೂನ್. ಊಟ ಚೆನ್ನಾಗಿತ್ತಾ? ಊಟದ ನಂತರ ಉಪನ್ಯಾಸ ಮಾಡ್ತಕ್ಕಂಥದ್ದು ಸ್ವಲ್ಪ ಕಷ್ಟದ ಕೆಲಸ. ಚೆನ್ನಾಗಿ ಕೆಲಸ ಇಲ್ಲ. ಊಟ ಮಾಡಿದ ನಂತರ ಹೊಟ್ಟೆಗೆ ತಲೆಗೆ ಸ್ವಲ್ಪ ಸಂಬಂಧ ದೂರ ಆಗುತ್ತೆ. ಮಧ್ಯಪ್ರದೇಶ ಸ್ವಲ್ಪ ಹಾಸಿಗೆ ಬೇಕು ಅನಿಸುತ್ತೆ. ಆ ಮಧ್ಯಪ್ರದೇಶಕ್ಕೆ ಹಾಸಿಗೆಯಿಂದ ದೂರ ಮಾಡಬೇಕು ಏನು ಮಾಡಬೇಕು? ಕರೆಂಟ್ ಶಾಕ್ ಕೊಡಬೇಕು. ಕರೆಂಟ್ ಶಾಕ್ ಕೊಡಬೇಕು. ಕರೆಂಟ್ ಶಾಕ್ ಕೊಟ್ಟರೆ ಶಾಕ್ ಎಲ್ಲಿ ಹೋಗುತ್ತೆ? ಕರೆಂಟ್ ಎಲ್ಲಿ ಹೋಗುತ್ತೆ? ಕರೆಂಟ್ ಶಾಕ್ ಕೊಡ್ಬೋದಾ?
ನಾನೊಂದು ಬೆಳಿಗ್ಗೆ ಪ್ರಾರಂಭದಲ್ಲಿ ರಿಲಿಜಿಯನ್, ಫಿಲಾಸಫಿ, ಸೈನ್ಸ್ ಬಗ್ಗೆ ಮಾತಾಡ್ತೀನಿ. ದೇರ್ ವಾಸ್ ನೋ ರಿಲಿಜಿಯನ್, ದೇರ್ ಆರ್ ನೋ ರಿಲಿಜಿಯನ್ಸ್. ಆದರೆ ಧರ್ಮ ಇರಲಿಲ್ವಾ? ಪ್ರಪಂಚದಲ್ಲಿ ನೈತಿಕತೆ ಇರಲಿಲ್ವಾ? ಫಿಲಾಸಫಿ ಅಂದರೆ ಅವರು ಪ್ರಶ್ನೆಗಳ ಮೂಲಕ ಜ್ಞಾನವನ್ನು ಪಡೆದುಕೊಳ್ಳುವುದು ಒಂದು ಮಾತನ್ನು ಹೇಳಿದರು ಕೊನೆಯವರು ನಮ್ಮ ಭಾಷೆಯಲ್ಲಿ. ಸೊ ಪ್ರಶ್ನೆ ಮೂಲಕ ನನ್ನ ಉಪನ್ಯಾಸವನ್ನು ಪ್ರಾರಂಭ ಮಾಡಿದೆ. ನೈತಿಕತೆ ಶಿಕ್ಷಣದ ಬಗ್ಗೆ ನಾನು ನಾಟ್ ಗೋಯಿಂಗ್ ಟು ಕವರ್ ದ ಥಿಯರಿಟಿಕಲ್ ಪಾರ್ಟ್ ಆಫ್ ವಾಟ್ ಈಸ್ ಮಾರಲ್ ಎಜುಕೇಶನ್. ಇವೆಲ್ಲ ನಾಳೆ ಇವತ್ತೇ ಉಪನ್ಯಾಸ ಆಗಿದೆ. ನಾಳೆ ಒಂದು ಗೊತ್ತಿಲ್ಲ, ನೋಡಿ ನೋಸ್ ಕಾಲೇಜ್ ಹೋಗಿ ಹಾಕೊಂಡು ಮನೆ ಏರ್ಕಾಶ ಆಯ್ತಲ್ಲ ಪಾಪ ಅವರಿಗೆ ಇನ್ನೊಂದು 20 ಸೆಕೆಂಡ್ಗಳ ಆದ ನಂತರ ನಮಗೆ ಗೊತ್ತಿಲ್ಲ. ಇಂದಿನ ಪ್ರಜೆಗಳು, ಇಂದಿನ ವಿದ್ಯಾರ್ಥಿಗಳು ನಾಳೆ ಪ್ರಜೆಗಳು ಅಂತ ಹೇಳ್ತೀವಿ. ಸ್ವಲ್ಪ ಅದನ್ನು ಕರೆಕ್ಟ್ ಮಾಡಬೇಕಾಗ್ತದೆ. ಇಂದಿನ ವಿದ್ಯಾರ್ಥಿಗಳು ಇಂದಿನ ಪ್ರಜೆಗಳೇ. ಯಾಕಂದರೆ ಆ ಏರ್ ಕ್ರ್ಯಾಶನ್ನು ನೋಡಿದ ತಕ್ಷಣ ನಮಗೆ ನಾಳೆ ಬಗ್ಗೆ ನಾವು ಇರೋದು ಗೊತ್ತಾಗುತ್ತೆ. ಇವತ್ತು ನಾಳೆ ಮಾಡ್ತಕ್ಕಂಥ ಕೆಲಸ ನಾವು ಇವತ್ತೇ ಮಾಡಬೇಕಾಗುತ್ತೆ. ನಾಳೆ ಆಗಬೇಕಾಗ್ತಕ್ಕಂಥ ನಾಳೆ ಯಾವ ಭವಿಷ್ಯವನ್ನು ನಾವು ಕಟ್ಟಬೇಕು ಅಂತಿದ್ದೀವಿ ಅದನ್ನು ಅದಕ್ಕೆ ಅಡಿಪಾಯ ಮಾಡೋದು ಇವತ್ತು ಆಗಿದ್ರೆ ಮಾತ್ರ ನಾಳೆ ಭವಿಷ್ಯವನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ. ಅಂದರೆ ಯಾವುದೇ ವಸ್ತು ವಿಷಯವನ್ನು ಸಬ್ಜೆಕ್ಟ್ ನಾಟಕಗಳಿಗೆ ಉಲ್ಲೇಖ ಮಾಡ್ತಿದ್ರು ದೀಪವರು. ವಸ್ತು ವಿಷಯ ಇವತ್ತಿನ ವಸ್ತು ವಿಷಯ ಯಾವುದು? ಈಗ ಈ ಉಪನ್ಯಾಸಕ್ಕೆ ಈ ಒಂದು ಅವಧಿಗೆ ವಸ್ತು ವಿಷಯವೇನು? ಸಬ್ಜೆಕ್ಟ್ ಮ್ಯಾಟರ್ ಫಾರ್ ಡಿಸ್ಕಷನ್. ಸಬ್ಜೆಕ್ಟ್ ಮ್ಯಾಟರ್ ಫಾರ್ ಡಿಸ್ಕಷನ್. ಡಿಸ್ಕಷನ್ ಯಾಕೆ ಮಾಡಬೇಕು? ಇವಾಗ ನಾನು ಒಂದಷ್ಟು ನೋಟ್ಸ್ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀನಿ. ಒಂದು 3-4 ಗಂಟೆ ಅದೇನೋ ಯಾವುದೋ ಒಂದು ಇಂಟರ್ನೆಟ್ಟಲ್ಲೋ ಯಾವುದೋ ಪುಸ್ತಕದಲ್ಲೋ ಒಂದು ಯಾವುದೋ ಇರ್ತಕ್ಕಂಥ ಸ್ಟೇಟ್ಮೆಂಟ್ಸು ಹೊರಟೋಗ್ತು. ಅದರಲ್ಲಿ ನೈತಿಕತೆಯನ್ನು ಕಾಣ್ತೀವ. ನೈತಿಕತೆ ಅಂದರೆ ಇಲ್ಲಿ ಒಂದು ಡಿ.ವಿ.ಜಿಯವರ ಕಗ್ಗ ಡಿ.ವಿ.ಜಿಯವರು ಸಿಕ್ಕಿದ್ದೀರಾ? ಎಲ್ಲರೂ ಗೊತ್ತಾ? ಡಿ.ವಿ.ಜಿಯವರು ಯಾವುದೋ ಯೂನಿವರ್ಸಿಟಿ ಪ್ರೊಫೆಸರ್ ಆಗಿಲ್ಲ, ಕಾಮನ್ ಮ್ಯಾನ್. ಅವರು ಕರ್ನಾಟಕದ ಒಂದು ಕಗ್ಗ ಅಂತ ಒಂದು ಭಗವದ್ಗೀತೆ, ಕರ್ನಾಟಕದ ಭಗವದ್ಗೀತೆ ಅಂತ ಕರೀತೀವಿ. ಅಲ್ಲಿ ಅವರು ಒಂದು ಪುಸ್ತಕದ ಬಗ್ಗೆ ಉಲ್ಲೇಖ ಮಾಡಬೇಕು. ಪುಸ್ತಕದ ದುರದರವು ಮಸ್ತಕದಿ ತಡೆದರು, ಚಿತ್ತದಳು ಬೆಳೆದರು ತರುತರದ ಪುಷ್ಪ ವಸ್ತು ಸಾಕ್ಷಾತ್ಕಾರ ಅಂತರಿಕ್ಷದಿಂದ. ಇದಕ್ಕೂ ನೈತಿಕತೆಗೆ ಏನು ಸಂಬಂಧ? ಪ್ರಶ್ನೆ ಹಾಕೋಬೋದಾ? ಈ ಕಗ್ಗಕ್ಕೂ ಡಿ.ವಿ.ಜಿಯವರು ಕೊಟ್ಟಿರ್ತಕ್ಕಂಥ ಈ ಕಗ್ಗಕ್ಕೂ ನೈತಿಕತೆಗೂ ಏನು ಸಂಬಂಧ? ಸೊ ನಾವು ಉಪನ್ಯಾಸಕರಾಗಿ ವಿದ್ಯಾರ್ಥಿಗಳಿಗೆ ಯಾವುದೋ ಒಂದು ವಸ್ತು ವಿಷಯವನ್ನು ತಿಳಿಸೋಕ್ಕೆ ಸಂದರ್ಭದಲ್ಲಿ ವಿ ಹ್ಯಾವ್ ಟು ಕಾರ್ರಿಲೇಟ್. ಯಾವುದೇ ವಸ್ತು, ಅದು ಯಾವುದೇ ವಿಷಯ ಇದೆ ಅದನ್ನು ಎಲ್ಲದಕ್ಕೂ ಕಾರ್ರಿಲೇಟ್ ಮಾಡ್ತಕ್ಕಂಥ ಒಂದು ಕ್ಷಮತೆಯನ್ನು ನಾವು ಬೆಳೆಸ್ಕೊಂಡಾಗ ಮಾತ್ರ ನಾವು ವಿದ್ಯಾರ್ಥಿಗಳಲ್ಲಿ ಒಂದು ಅಧ್ಯಯನಶೀಲ ಪ್ರವೃತ್ತಿಯನ್ನು ಬೆಳೆಸಲಿಕ್ಕೆ ಸಾಧ್ಯ. ಮತ್ತು ಆ ವಿದ್ಯಾರ್ಥಿಗಳನ್ನು ನಮ್ಮ ಕಡೆಗೆ ಅವರ ಒಲವನ್ನು ಬೆಳೆಸಲಿಕ್ಕೆ ಸಾಧ್ಯ. ಸೊ ಇಲ್ಲಿ ನನ್ನ ಪ್ರಶ್ನೆ, ಈ ಕಗ್ಗಕ್ಕೂ ನೈತಿಕತೆಗೂ, ನೈತಿಕ ಶಿಕ್ಷಣಕ್ಕೂ ಏನು ಸಂಬಂಧ? ಯಾವಾಗಲೇ ಆಗಲಿ ಧೈರ್ಯ ಸರ್ವತ್ರ ಸಾಧನ. ಧೈರ್ಯ ಸರ್ವತ್ರ ಸಾಧನ. ನಾನು ಇಲ್ಲಿ ನಿಂತ್ಕೊಂಡು ಒಂದು ಉಪನ್ಯಾಸ ಮಾಡಬೇಕಾದ್ರೆ ನನಗೆ ಧೈರ್ಯ ಇಲ್ಲದಿದ್ದರೆ ಇಲ್ಲಿ ನನ್ನ ಕೈ ಕಾಲು ನಡುಗುತ್ತೆ. ಕೈ ಕಾಲು ನಡೆದರೆ ತಲೆ ಕೆಲಸ ಮಾಡಲ್ಲ, ಒಂದು ಮೈಂಡ್ ಕೆಲಸ ಮಾಡಲ್ಲ. ಅಂದರೆ ಅರ್ಥ ಇಲ್ಲಿ ನಾನು ನೋಟ್ಸ್ ಪ್ರಿಪೇರ್ ಮಾಡಿದ್ದೀನಪ್ಪ, ನನ್ನ ಧೈರ್ಯ ಏನಪ್ಪ ಅಕಸ್ಮಾತ್ ಹ್ಯೂಮನ್ ಬೀಯಿಂಗ್ಸ್ ಬರುವುದು ಸಹಜ. ಆವಾಗ ನನಗೆ ಧೈರ್ಯ ಏನು?
ನೋಟ್ಸ್ ಇದೆ ನೋಡ್ಕೊಂಡು ನಾವೇನು ಹೇಳ್ಬೋದು ಮಲ್ಕೋದ್ರೆ ಹೇಳ್ಬೋದು. ಅಂದರೆ ಇಲ್ಲಿ ನಾವು ನಮ್ಮತನವನ್ನು ಅಂದರೆ ಎಲ್ಲೋ ಒಂದು ಕಡೆ ಇವತ್ತಿನ ಪ್ರಸ್ತುತ ಎಜುಕೇಷನ್ ಸಿಸ್ಟಮ್ ತನ್ನತನವನ್ನೇ ಕಳೆದುಕೊಂಡಿದೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಆ ಒಂದು ಕಗ್ಗವನ್ನು ನಾನು ಮುಂದೆ ಇಟ್ಟಿದ್ದೀನಿ. ಇಲ್ಲಿ ಆ ಕಗ್ಗದಲ್ಲಿ ಏನು ಹೇಳ್ತಾರೆ, ಪುಸ್ತಕದಲ್ಲಿ ಏನಾದ್ರು ಓದಿದ್ರು ಓದ್ತೀವಿ, ವಿ ಆರ್ ಗೋ ಟು ರೆಫರ್ ಲಾಟ್ ಆಫ್ ಬುಕ್ಸ್, ಬೇಕಷ್ಟು ಪುಸ್ತಕಗಳು ನಮಗೆ ಸಿಗುತ್ತೆ, ಓದ್ತೀವಪ್ಪ. ಎಲ್ಲ ಜ್ಞಾಪಕ ಇರ್ತಿಲ್ಲ, ಓದಿದ್ದೆಲ್ಲ ಜ್ಞಾಪಕ ಇರುತ್ತಾ ಅಂದರೆ ಪುಸ್ತಕದಲ್ಲಿ ದೊರೆತವು ಮಸ್ತಕದಲ್ಲಿ ತರಬಹುದು. ಅಂದರೆ ಮಣಿ ಅಂದರೆ ಏನು? ಮಣಿ ಅಂದರೆ ಏನು? ಹಾಂ, ಚಿಕ್ಕವಾಗಿದ್ದಾಗ ಗಂಡು ಮಕ್ಕಳಿಗೆ ಏನು ಮಾಡ್ತಾ ಇದ್ದೀವಿ, ಆಟ ಆಡ್ತಿದ್ದಾಗ ಮಣಿ ಅಂದರೆ ಗುಂಡಿಗಾಗಿದ್ದು ಗೋಧಿ ಅದು ನನ್ನಂಥ ತಲೆ ಮೇಲೆ ಇಟ್ಕೊಂಡ್ರೆ ಏನಾಗಿದೆ, ಹಾಂ, ನನ್ನಂಥ ತಲೆ ಮೇಲೆ ಇಟ್ಕೊಂಡ್ರೆ ಏನಾಗಿದೆ, ಕೈ ಬಿದ್ದೋಗುತ್ತೆ. ಅದೇ ಥರ ನಾವು ಕಲಿತಿರ್ತಕ್ಕಂಥ ಪುಸ್ತಕದಿಂದ ಕಲಿತಿರ್ತಕ್ಕಂಥ ಒಂದು ಜ್ಞಾನ ಏನಿದೆ ಅದು ಶಾಶ್ವತ ಅಲ್ಲ. ಕಪಾಲಕ್ಕೆ ನೋಡಿದ್ರೆ ನಾನು ಓದಿದ್ದೆಲ್ಲ ಮರ್ತೋಗ್ಬಿಡ್ತೀವಿ, ಮತ್ತೆ ಬರೀಬೇಕೋ. ಸೊ ಅದರ ಅಂದರೆ ಇಲ್ಲಿ ನಮ್ಮ ಸ್ವತ್ತಿಗೆ ವಾಟ್ ಎವರ್ ದ ನಾಲೆಡ್ಜ್ ದಟ್ ವಿ ಆರ್ ಗೋ ಟು ಗೇನ್ ಶುಡ್ ಬಿ ವಿತಿನ್. ಏನು ಹೇಳ್ತೀರಾ? ಹೇಗೆ ನಮ್ಮಿಂದ ವಾಟ್ ಎವರ್ ಇವತ್ತು ಏನೆಲ್ಲ ಪುಸ್ತಕ ಬರೆದಿದ್ದಾರೆ, ಅದು ಕವಿಗಳು ಇರ್ಬೋದು, ಆಥರ್ಸ್ ಇರ್ಬೋದು, ಅವರಿಗೆ ಆ ಜ್ಞಾನ ಎಲ್ಲಿಂದ ಬಂತು? ಪುಸ್ತಕ ಬರೆದಿದ್ದಾರಪ್ಪ, ಲೇಖನಿಗೆ ಬರೆದಿದ್ದಾರೆ, ಆ ಜ್ಞಾನ ಎಲ್ಲಿಂದ ಬಂತು ಅವರಿಗೆ? ಸೊ ಬೇಸ್ಡ್ ಆನ್ ದ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಸೊ ಇಲ್ಲಿ ಒಂದು ಮಾತು, ಸೊ ಅಬ್ಸರ್ವೇಷನ್ಸ್ ಆಫ್ ಲೈಫ್. ಸೊ ನಮಗೆ ಯಾವಾಗ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಗಮನಿಸಿದ್ರೆ ಅನೇಕ ವಿಷಯಗಳು, ವಾಟ್ ಎವರ್ ದಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಥ್ರೂ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಈಸ್ ಯೋಟ. ಅಂದರೆ ಅರ್ಥ ಒಂದು ಸಣ್ಣ ಒಂದು ಚುಕ್ಕೆ ಸಮುದ್ರದಲ್ಲಿ ಒಂದು ತೊಟ್ಟು ನೀರಿಗೆ ಕಂಪೇರ್ ಮಾಡ್ತೀವಿ. ಅಂದರೆ ನಮಗೆ ಲೈಫ್ ಲಾಂಗ್ ಲರ್ನಿಂಗ್ ಅಂತ ಹೇಳಿದ್ರು ನಾಗೇಶ್ ಅವರು. ಅಂದರೆ ನಾವು ಕಲಿಕೆ ಕೇವಲ ಶಾಲಾ ಕಾಲೇಜಿಗೆ ಮಾಡ್ತಕ್ಕಂಥ ಕೆಲಸ ಒಂದು ಬೇಸ್ ಅಷ್ಟೇ ಇರುತ್ತೆ, ಫೌಂಡೇಶನ್. ಬಟ್ ರಿಮೈನಿಂಗ್ ಈಸ್ ದ ಸೆಲ್ಫ್ ಡೆವಲಪ್ಮೆಂಟ್, ಸೆಲ್ಫ್ ಕ್ರಿಯೇಷನ್. ನಮ್ಮ ಅಂತರ್ಯದಿಂದ ಬರಬೇಕು. ಅದಕ್ಕೆ ಮುಂದೆ ಅವರು ಹೇಳ್ತಾರೆ, ಚಿತ್ತದೊಳು ದೊರೆತರು ಕರುತಳದ ಪುಷ್ಪ. ಚಿತ್ತ ಅಂದರೆ ಮನಸ್ಸು. ಮನಸ್ಸಲ್ಲಿ ಈ ಮನಸ್ಸು ಚಂಚಲ ಗೊತ್ತಿದೆ. ನೋಡಿ, ಕ್ಯಾರೆಕ್ಟರ್ ಆಫ್ ಮೈಂಡ್ ಈಸ್ ಚಂಚಲ. ಇವಾಗ ನಮ್ಮ ಮನಸ್ಸಿಗೆ ಇಲ್ಲಿ ಕುತ್ಕೊಂಡಿದ್ರೆ ನಾನು ಇಲ್ಲಿ ಭಾಷಣ ಮಾಡ್ತಾ ಇದ್ದೀನಿ, ನಿಮಗೆ ನಿಮ್ಮ ಕಾಲೇಜು ನೆನಪು ಬರ್ತದೆ, ಮನೆಯವ್ರ ನೆನಪು ಬರ್ತದೆ, ಫ್ರೆಂಡ್ಸ್ ನೆನಪು ಬರ್ತದೆ, ಬರ್ತಾ ಇಲ್ವೋ? ಏಕಕಾಲಕ್ಕೆ ಈ ಮನಸ್ಸು ಸಾವಿರಾರು ಯೋಚನೆಗಳನ್ನ ಮಾಡ್ತಕ್ಕಂಥ ಶಕ್ತಿ ಇದೆ ಮನಸ್ಸಿಗೆ. ಅದಕ್ಕೋಸ್ಕರ ಅದು ಚಂಚಲ ಅನ್ಬಿಡ್ತೀವಿ. ಇಂಥ ಚಂಚಲ ಮನಸ್ಸಿನಲ್ಲಿ ನಾವು ಓದಿರ್ತಕ್ಕಂಥ ಪಡ್ಕೊಂಡಿರ್ತಕ್ಕಂಥ ಕೆಲವು ಪುಸ್ತಕದ ಮೂಲಕ ಪಡ್ಕೊಂಡಿರ್ತಕ್ಕಂಥ ಸ್ವಲ್ಪ ದಿನ ಇರ್ಬೋದು ಅಷ್ಟೇ. ಅಂದರೆ ಚಿತ್ತದಲ್ಲಿ ಮನಸ್ಸಿನಿಂದ ಬಂದಿರತಕ್ಕಂಥ ಜ್ಞಾನ ಸ್ವಲ್ಪ ಪುಸ್ತಕ ಕಂಪೇರ್ ಮಾಡಿದ್ರೆ ಸ್ವಲ್ಪ ದೀರ್ಘಕಾಲ ಇರ್ಬೋದು. ಅಂದರೆ ಅದನ್ನೊಂದು ಹೂವಿಗೆ ಕರುತಳದ ಪುಷ್ಪ, ಅರಳಿದ ಪುಷ್ಪಕ್ಕೆ ಹೋಲಿಸ್ತೀವಿ. ಅರಳಿದ ಪುಷ್ಪ ಗಿಡದಲ್ಲಿ ಎಷ್ಟು ದಿನ ಇರುತ್ತೆ? ಹಬ್ಬ ಅಂದರೆ ಗಿಡದಲ್ಲೇ ಇದ್ದರೆ ಹಬ್ಬ ಅಂದರೆ 1 ವಾರ 15 ದಿವಸ. ಕಿತ್ತಾಕೊಂಡ್ರೆ ಅಂದರೆ ಅದು ಶಾಶ್ವತ ಅಲ್ಲ. ವಾಟ್ ಎವರ್ ನಾಲೆಡ್ಜ್ ಥ್ರೂ ಅವರ್ ಮೈಂಡ್, ಥ್ರೂ ಅವರ್ ಮನಸ್ ಇಸ್ ಆಲ್ಸೋ ನಾಟ್ ಪರ್ಮನೆಂಟ್. ಮತ್ತು ಯಾವ ಶಾಶ್ವತವಾಗಿರ್ತಕ್ಕಂಥ ಜ್ಞಾನ? ದ ನಾಲೆಡ್ಜ್ ದಟ್ ವಿ ಗೇನ್ ಥ್ರೂ ಆರ್ ವಿಥಿನ್. ಅದಕ್ಕೆ ಅವರು ಮುಂದೆ ಹೇಳ್ತಾರೆ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದ ಮುಕ್ತಿಮ. ಅವರು ನಾವೇ ಮುಕ್ತಿಮ ಅಂತ ಕರ್ಕೊಂಡಿದ್ದೀವಿ. ನಾವೇ ಮುಕ್ತಿಮ ಅಂತ ಹೇಳಿದ್ರೆ ಏನನ್ಸುತ್ತೆ ನಮಗೆ? ತಕ್ಷಣ ಮನಸ್ಸು ಕೋಪ ಆಗುತ್ತೆ, ಮನಸ್ಸು ನಮ್ಮ ಮುಖ ಕೆಂಪುಗಾಗುತ್ತೆ. ಆದರೆ ಅವರಿಗೆ ಅವರು ಭಾಳ ಭೇದ ಆಗುತ್ತೆ. ಆದರೂ ಅವರು
ತಮ್ಮ ಆ ಕಗ್ಗಗಳ ಕೊನೆಯಲ್ಲಿ ತಮ್ಮ ಹೆಸರನ್ನು ಯಾರು ಹೇಳ್ಕೊಂಡಿಲ್ಲ, ಮಂಕುತಿಮ್ಮ ಅಂತ ಹೆಸರು, ಅಡ್ಡ ಹೆಸರು, ಈಗ ಅಡ್ಡ ಹೆಸರು ಮಂಕುತಿಮ್ಮ. ಅಂದರೆ ಇಲ್ಲಿ ವಾಟ್ ಆರ್ ದಿ ನಾಲೆಡ್ಜ್ ದಟ್ ವಿ ಗೇನ್ ವಿತಿನ್, ನಮ್ಮ ಅಂತರಿಕ್ಷದಿಂದ ಒಳಗಿನಿಂದ ಬಂದಿರತಕ್ಕಂಥ ಜ್ಞಾನ. ನೀವು ಮಲ್ಕೊಂಡಿದ್ದಾಗ ಕನಸಿನ ಬಗ್ಗೆ ಉಲ್ಲೇಖ ಮಾಡ್ತಾಯಿದ್ರು. ಕನಸಿನಲ್ಲೂ ಕನಸಿಂದ ಕನಸು ಕಾಣ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮನ್ನು ಎಬ್ಬಿಸಿದ್ರೆ ಆವಾಗಲೂ ನಿಮಗೆ ನೀವು ಅದನ್ನು ಹೇಳ್ತಕ್ಕಂಥ ಒಂದು ಶಾಶ್ವತವಾಗಿರ್ತಕ್ಕಂಥ ಜ್ಞಾನ ನಿಮಗೆ ಅಂದರೆ ಸ್ವಂತ ಉದಾಹರಣೆಗೆ ಕಂಪೇರ್ ದಿಸ್ ಟು ಯಾವುದೋ ಬಾಡಿಗೆ ಮನೆಗೆ ಮತ್ತು ಸ್ವಂತ ಮನೆಗೆ ಕಂಪೇರ್ ಮಾಡೋದು ನಾಲೆಡ್ಜನ್ನು. ಸೊ ಯಾವುದು ಸ್ವಂತಕ್ಕೆ ಆಗಿರ್ತದೆ ಅದನ್ನು ನೀವು ಲೈಫ್ ಲಾಂಗ್ ಇದೆ. ಸೊ ಲೈಫ್ ಲಾಂಗ್ ಒಂದು ವಿಷಯ ನನಗೆ ನನ್ನ ತಲೆಯಲ್ಲಿ ಇದೆ ಅಂತ ಹೇಳಿದ್ರೆ ಅದು ನನ್ನ ಸ್ವಂತದ್ದು ಯಾವತ್ತು ಟೆಂಪರರಿ ಅಲ್ಲ. ಅದೇ ಬಾಡಿಗೆ ಮನೆ ಖಾಲಿ ಮಾಡೋದು ಅಂದರೆ ಖಾಲಿ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಸ್ವಂತ ಮನೆ ಅಂದರೆ ಇಟ್ಸ್ ಮೈ ಬಿಲ್ ಅಡ್ಮಿಷನ್. ನಮ್ಗೆ ಬಾಡಿಗೆಗಾದರೂ ಕೊಡೋದು ಸ್ವಲ್ಪ 3 ವರ್ಷ ಇರೋ ಮುಂದಿನ ತಲೆಮಾರಿಗೆ ಅದಾಗುತ್ತೆ. ಅಂದರೆ ಅದೇ ರೀತಿ ನಾಲೆಡ್ಜ್ ದಟ್ ವಿ ಗೇನ್ ಶುಡ್ ಬಿ ಪರ್ಮನೆಂಟ್, ಯು ಶುಡ್ ಬಿ ಎಟರ್ನಲ್ ಪತ್ರವನ್ನು ಡಾಕ್ಟರ್ ನಾಗೇಶ್ ಮಾತನಾಡಿದಲ್ಲಿ ಅಂತಂದರೆ ಆ ಎಟರ್ನಲ್ ಪರಿಕಲ್ಪನೆ ಜ್ಞಾನ ನಮಗೆ ಇದ್ದಾಗ ಸೊ ನಾವು ಕೇವಲ ನಮ್ಮ ತಲೆಮಾರಿಗೆ ಮಾತ್ರ ಅಲ್ಲ, ಮುಂದಿನ ತಲೆಮಾರಿಗೆ ಕೊಡಬಹುದು. ಅದಕ್ಕೋಸ್ಕರ ನಮಗೆ ಇವತ್ತು ವಿವೇಕಾನಂದ ನೆನೆಸ್ಕೊತೀವಿ, ಡಾಕ್ಟರ್ ಅಗಸ್ತ್ಯನ ನೆನೆಸ್ಕೊತೀವಿ, ಪರಮಹಂಸ ನೆನೆಸ್ಕೊತೀವಿ, ಗೌತಮ ಬುದ್ಧನ ನೆನೆಸ್ಕೊತೀವಿ. ಆದರೆ ನಮ್ಮ ತಾತ ಮುತ್ತಾತ ಸೇರಿದರೆ ಗೊತ್ತಿಲ್ಲ. ಯಾಕಂದರೆ ಅವರು ಅಂಥ ನೈತಿಕವಾಗಿರ್ತಕ್ಕಂಥ ಜೀವನ ಅಂದರೆ ಏನೋ ಕಾಂಟ್ರಿಬ್ಯೂಟ್ ಮಾಡಿರ್ಬೋದು, ಅವರ ಕಾಲಕ್ಕೆ ಮಾಡಿರ್ತಾರೆ. ಆದರೆ ಅವರು ಶಾಶ್ವತವಾಗಿರ್ತಕ್ಕಂಥ ಕೆಲಸವನ್ನು ಬಹುಶಃ ಮಾಡಿದ್ದರೆ ನಾವು ಅವರನ್ನು ವಿವೇಕಾನಂದ ಥರ ನಮ್ಗೆ ಯಾವ ಸಂಬಂಧ ಇಲ್ಲ. ವಿವೇಕಾನಂದರಿಗೆ ಸಂಬಂಧ ಗೊತ್ತಿಲ್ಲ, ಅನುಭವಿಸಿದ್ರು ಅಂತ ಯಾರು ಗೊತ್ತಿರಲಿಲ್ಲ. ಆದರೆ ಅವ್ರ ಹೆಸರು ನಮಗೂ ಗೊತ್ತಿದೆ. ಆದರೆ ನಮ್ಮ ತಾತ ಮುತ್ತಾತ ಹೆಸರು ಕೇಳಿದ್ರೆ ಗೊತ್ತಿಲ್ಲ. ನಮ್ಮ ತಾತ ಯಾರು ಸಂಜೀವ್ ರೆಡ್ಡಿ ಹೆಸರಿಸ್ಕೊಳ್ಳೋಕ್ಕೋಸ್ಕರ ನಮಗೆ ನಮ್ಮ ಮನೆಯಲ್ಲಿ ನಮ್ಮ ತಾತ ಹೆಸರು ನನಗಿಟ್ಟಿದ್ದಾರೆ. ಒಂದು ತಲೆಮಾರು, 2 ತಲೆಮಾರು, 3 ತಲೆಮಾರು ಮಾತ್ರ ನಮ್ಮ ಹೆಸರು ಇಟ್ಟು. ಆದರೆ ಶಾಶ್ವತವಾಗಿರ್ತಕ್ಕಂಥ ಹೆಸರನ್ನು ನಾವು ಅಚ್ಚಿಡದಂತೆ ಈ ದೇಶದಲ್ಲಿ ಹೋಗ್ಬೇಕಾದ್ರೆ, ಇಮಾಟಲ್ ಆಗಬೇಕಾದ್ರೆ ಸೊ ನಾವು ಮಾಡ್ತಕ್ಕಂಥ ಕೆಲಸಗಳು ಸ್ವಂತ ಸಮಾಜಕ್ಕೋಸ್ಕರ ಮಾಡಿದಾಗ ಮಾತ್ರ ಆ ನೈತಿಕ ತಳಹದಿಯಲ್ಲಿ ನಮ್ಮನ್ನು ನಾವು ಎಟರ್ನಲ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಅದು ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ಸೊ ನಾವು ನಮ್ಮ ಏನು ಜ್ಞಾನವನ್ನು ಪಡ್ಕೋತೀವಿ, ಯಾರು ನಾವು ಜ್ಞಾನವನ್ನು ಕೊಡೋಕ್ಕೋಸ್ಕರ ಈ ಜ್ಞಾನ ಎಜುಕೇಷನ್ ಯಾವುದಕ್ಕೋಸ್ಕರ, ಶಿಕ್ಷಣ ಯಾವುದಕ್ಕೋಸ್ಕರ ಪಡ್ಕೋಬೇಕು. ನಾವೇ ಶಿಕ್ಷಣ ಪಡ್ಕೊತಾ ಇದ್ದೇನೆ, ಯಾವ ಉದ್ದೇಶದ ಶಿಕ್ಷಣ ಪಡ್ಕೊತಾ ಇದ್ವಿ? ಆಮೇಲೆ ಇಂಟೆಲೆಕ್ಚುಯಲ್. ಇವೆಲ್ಲ ಯಾಕೆ ಬೇಕು ನಿಮಗೆ? ಟು ನೋ ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್, ಟು ಬಿಕಮ್ ಅನ್ ಇಂಟೆಲೆಕ್ಚುಯಲ್, ಟು ಗೆಟ್ ಎ ಜಾಬ್. ಅಷ್ಟೇನಾ ಶಿಕ್ಷಣದ ಉದ್ದೇಶ? ಅಷ್ಟೇನಾ? ಚೇಂಜ್ ಫಾರ್ ಸೊಸೈಟಿ. ಸೊ ಇಲ್ಲಿ ವಿವೇಕಾನಂದರ ಒಂದು ಕೋಟನ್ನು ಮಾಡಲಿಕ್ಕೆ ಇಚ್ಛೆಪಡ್ತೇನೆ. They alone live who lives for others, but others are more dead than alive. ಯಾಕೆ ಈ ಒಂದು ಸ್ಟೇಟ್ಮೆಂಟ್ ವಿವೇಕಾನಂದ ಕೊಟ್ಟಿದ್ದಾರೆ? They alone live who lives for others, but others are more dead than alive. ವಿವೇಕಾನಂದರನ್ನು ನೆನೆಸ್ಕೊಂತ ಇವಾಗ ಇಲ್ಲ ಮಧ್ಯೆ ರಾಮಕೃಷ್ಣ ಪರಮಹಂಸ ಇಲ್ಲ, ಗೌತಮ ಬುದ್ಧರ ಮಧ್ಯೆ ಇಲ್ಲ, ಶಂಕರಾಚಾರ್ಯರ ಮಧ್ಯೆ ಇಲ್ಲ. ಆದರೆ ಇವತ್ತು ಅವರನ್ನು ನೆನೆಸ್ಕೊತಾರೆ. ಯಾಕಂದರೆ ಅವರು ಸಮಾಜದ ಇದಕ್ಕೋಸ್ಕರ ತಮ್ಮ
ಸಮರ್ಪಣೆಯನ್ನು ಮಾಡ್ಕೊಂಡಿದ್ದೀವಿ. ಆ ಸಮರ್ಪಣಾ ಮನೋಭಾವದಿಂದ ನಾವು ಈ ಶಿಕ್ಷಣ ಪಡ್ಕೊಂಡಾಗ ಮಾತ್ರ ನಾವು ನಮ್ಮ ವಿದ್ಯಾರ್ಥಿಗಳಲ್ಲಿ ಜೊತೆಗೆ ನಮ್ಮ ಒಳಗೆ ನಮ್ಮ ತನವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ದ ನಾಲೆಡ್ಜ್ ದಟ್ ವಿ ಹ್ಯಾವ್ ಗೈನ್ ಇಸ್ ನಾಟ್ ಜಸ್ಟ್ ಟು ಡೆವಲಪ್ ಅವರ್ ಇಂಟೆಲೆಕ್ಚುಯಲ್ ಕೆಪಾಸಿಟಿ ಆರ್ ನಾಟ್ ಟು ಗೆಟ್ ಎ ಡಾಕ್ಟರೇಟ್, ಬಟ್ ದ ಡಾಕ್ಟರೇಟ್ ಅವರು ಸರ್ ಸಿ ವಿ ರಾಮನ್ ಹೆಸರು ಉಲ್ಲೇಖ ಮಾಡ್ತಿದ್ರು. ಅವರು ಆ ರಿಸರ್ಚನ್ನು ಹಾಕ್ಕೊಂಡಿದ್ರು. ಅವ್ರು ಸ್ವಂತಕ್ಕೋಸ್ಕರ ಮಾಡ್ಕೊಂಡ್ರ ಇವತ್ತು ಆ ಒಂದು ಸೈನ್ಸ್ ಆಧಾರದ ಮೇಲೆ ಇವತ್ತು ನ್ಯೂಕ್ಲಿಯರ್ ಬಾಂಬ್ಸನ್ನು ತಯಾರು ಮಾಡೋಕ್ಕೆ ಇಡೀ ಪ್ರಪಂಚದಲ್ಲಿ ಒಬ್ಬರ ಮೇಲೆ ಒಂದು ಪೈಪೋಟಿ ನಡೀತಾ ಇದೆ. ಆ ಬಾಂಬನ್ನು ತಯಾರು ಮಾಡೋದಕ್ಕೆ ಉದ್ದೇಶ ನಮ್ಮ ಪ್ರೊಟೆಕ್ಷನ್ಗೋಸ್ಕರ ಅಂತ. ಆದರೆ ಅದನ್ನು ಆ ಬಾಂಬುಗಳನ್ನು ಇವತ್ತು ಯಾವ ಉದ್ದೇಶಕ್ಕೋಸ್ಕರ ಬಳಸ್ತಾ ಇದ್ದೀವಿ, ಆ ಬಳಸ್ತಕ್ಕಂಥ ಉದ್ದೇಶದಲ್ಲಿ ನೈತಿಕತೆ ಇದೆಯಾ? ಸೊ ನಮ್ಮ ಕೆಲಸ ದ ನಾಲೆಡ್ಜ್ ದಟ್ ವಿ ಆರ್ ಗೋಯಿಂಗ್ ಟು ಗೇನ್ ಶುಡ್ ಬಿ ಫಾರ್ ದ ವೆಲ್ ಬೀಯಿಂಗ್ ಆಫ್ ದ ಸೊಸೈಟಿ. ಸಮಾಜದ ಹಿತಕ್ಕೋಸ್ಕರ ನಾವು ಪಡ್ಕೊಂಡಿರ್ತಕ್ಕಂಥ ಜ್ಞಾನ ನಮ್ಮದಲ್ಲ, ನಮಗೋಸ್ಕರ ಅಲ್ಲ, ಯಾವುದೋ ಒಂದು ಸಂಬಳಕ್ಕೋಸ್ಕರ ಅಲ್ಲ, ಅಥವಾ ಒಬ್ಬ ದೊಡ್ಡ ಉದ್ಯಮಿ ಆಗಬೇಕಲ್ಲ. ಸೊ ಉದ್ಯಮಿ ಆಗೋದ್ರ ಉದ್ಯಮಿ ಆಗೋದ್ರ ಮೂಲಕ ಅಥವಾ ಎಂಪ್ಲಾಯರ್ ಆಗೋದ್ರ ಮೂಲಕ ನಾವು ಸಮಾಜಮುಖಿ ಆಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿದಾಗ ಮಾತ್ರ ಆ ಶಿಕ್ಷಣಕ್ಕೆ ಅರ್ಥ ಸಿಗುತ್ತೆ. ಅದರ್ವೈಸ್ ವಿ ಆರ್ ಡೆಡ್ ದೆನ್ ಲೈಫ್. ಆ ಹಿನ್ನೆಲೆಯಲ್ಲೇ ನಾವು ಶಿಕ್ಷಣ ಪಡ್ಕೊತಾ ಇದ್ದೀವಪ್ಪ. ಶಿಕ್ಷಣ ನಮಗೋಸ್ಕರ ಅಲ್ಲ, ಡಾಕ್ಟರೇಟ್ ನಮಗೋಸ್ಕರ ಅಲ್ಲ, ಜ್ಞಾನ ನಮಗೋಸ್ಕರ ಅಲ್ಲ. ವಿ ಹ್ಯಾವ್ ಟು ಶೇರ್, ವಿ ಹ್ಯಾವ್ ಟು ಎನ್ಲೈಟನ್ ದ ಸೊಸೈಟಿ. Now we are fortunate enough to become graduates. ಈ ಅವಕಾಶ ಎಲ್ಲರಿಗೂ ಸಿಗುತ್ತಾ? ಇದರ ಹಿಂದೆ ಎಷ್ಟು ಪರಿಶ್ರಮ ಇದೆ ಅಂತ ಗೊತ್ತಿದೆಯಾ? ಕೋಟ್ಯಾಂತರ ರೂಪಾಯಿ ಸರ್ಕಾರ ನಮ್ಮ ಮೇಲೆ ಬಂಡವಾಳ ಹಾಕ್ತಾ ಇದೆ. ಕೋಟ್ಯಾಂತರ ರೂಪಾಯಿ ನಮಗೆ ಅನಿಸಿರ್ಬೋದು, ನಾವು ಕೊಡ್ತಕ್ಕಂಥ ಫೀಸು ಕೆಲವು ಸಂದರ್ಭದಲ್ಲಿ ಆ ಫೀಸ್ ಕಟ್ಟಬೇಕು ಕೆಲವರಿಗೆ ಆಗ್ತಾ ಇದೆ. ಆದರೆ ದಿ ಫೀಸ್ ದಟ್ ದೇ ಗೋಯಿಂಗ್ ಟು ಪೇ ಈಸ್ ನಾಟ್ ಸಫಿಷಿಯಂಟ್ ಟು ಪ್ರೊವೈಡ್ ಎಜುಕೇಷನ್ ಫಾರ್ ಯು ಪೀಪಲ್. ಅಲ್ಲಿ ಕೊಡ್ತಕ್ಕಂಥ ಪ್ರೊವೈಡ್ ಮಾಡಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ನಮ್ಮ ಟೀಚರ್ಸ್ಗೆ ಅಡ್ಮಿನಿಸ್ಟ್ರೇಟರ್ಸ್ ಕೊಡ್ತಕ್ಕಂಥ ಸ್ಯಾಲರಿ ಇರ್ಬೋದು, ಅನ್ನೋನ್ ಎಕ್ಸ್ಪೆನ್ಸರ್ ಇರ್ಬೋದು, ಇದು ಯಾವುದಕ್ಕೂ ಒಂದು ತಿಂಗಳ ಸಂಬಳ ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ಏನು ನೀವು ಫೀಸ್ ಕೊಡ್ತೀರಾ ಅದು ಒಂದು ತಿಂಗಳ ಸಂಬಳ. ಅಂದರೆ ಅರ್ಥ ಇಲ್ಲಿ ಯಾಕೆ ಈ ಎಜುಕೇಷನ್ ಸಿಸ್ಟಮನ್ನು, ಸ್ಕೂಲ್ಸನ್ನು, ಕಾಲೇಜಸ್ಸನ್ನು ಇವತ್ತು ಕೊಡ್ತಾ ಇರ್ತಕ್ಕಂಥದ್ದು. ಸೊ ದೇ ಆರ್ ದಿ ಮಾಡರ್ನ್ ಟೆಂಪಲ್ಸ್ ಆಫ್ ಲರ್ನಿಂಗ್. ಅದು ಕೇವಲ ಒಂದು ಕಟ್ಟಡ ಅಲ್ಲ. ನಾವು ಎಲ್ಲಿ ವಿದ್ಯಾರ್ಥಿಗಳನ್ನು ಪಡ್ಕೊತಾ ಇದ್ದೀವಿ ಅವು ದೇ ಆರ್ ಟೆಂಪಲ್ಸ್ ಆಫ್ ಲರ್ನಿಂಗ್. ಸೊ ಆ ಮಾನಸಿಕತೆಯಿಂದ ನಾವು ಯಾವಾಗ ಕಲಿಕೆಯನ್ನು ಪಡ್ಕೊತೀವಿ ಆವಾಗ ಅದು ನಮಗೆ ವೇದಿಕೆ ಆಗುತ್ತೆ, ಅದು ನಮಗೆ ಅಂತರ್ಗತ ಆಗುತ್ತೆ, ಅದು ನಮ್ಮಲ್ಲಿ ಜೀರ್ಣ ಆಗುತ್ತೆ. ಯಾವಾಗ ಜೀರ್ಣ ಆಗುತ್ತೆ ಅದು ಫಲ ಕೊಡುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ವಿದ್ಯಾರ್ಥಿಗಳನ್ನು ಪಡ್ಕೊಂಡಾಗ ಮಾತ್ರ ವಿ ಕ್ಯಾನ್ ಬಿಲ್ಡ್ ದ ನೇಷನ್. ಸೊ ಕ್ಯಾರೆಕ್ಟರ್ ಯಾಕೆ ಬಿಲ್ಡ್ ಮಾಡಬೇಕು? ಕ್ಯಾರೆಕ್ಟರ್ ಬಿಲ್ಡ್ ಮಾಡಬೇಕು ಈಗ ಒಂದು ಸ್ಟೇಟ್ಮೆಂಟ್ ಹೇಳ್ತೀನಿ, ಅದರ ಮುಂದಿನ ಸ್ಟೇಟ್ಮೆಂಟ್ ಅದನ್ನು ಕಂಪ್ಲೀಟ್ ಮಾಡಬೇಕು. ಕ್ಯಾರೆಕ್ಟರ್ ಸಂಬಂಧಪಟ್ಟಂತೆ if wealth is lost, nothing is lost. If health is lost, something is lost. If character is lost, ಯಾಕೆ ಕ್ಯಾರೆಕ್ಟರ್ಗೆ, ಚಾರಿತ್ರಕ್ಕೆ ಅಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ನಮ್ಮ ಹಿರಿಯರು? ಆ ಚಾರಿತ್ರ್ಯ ನಿರ್ವಹಣೆ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಯು ಆರ್ ದ ಬಿಲ್ಡರ್ಸ್ ಆಫ್ ಟುಡೇಸ್ ನೇಷನ್, not tomorrow. Nobody knows. ನಾನು ಯಾರು ಅಟೆಂಡ್ ಮಾಡ್ತಾರೆ ಗೊತ್ತಿಲ್ಲ. ಗೊತ್ತಿದೆಯಾ ಅಟೆಂಡ್ ಮಾತಾಡೋದು ನಡೀತಾ ಇರ್ತಾರೆ. ಇವತ್ತು ವಾರ ಒಂದೊಂದು ದೇಶದವರು ಯಾವ ದೇಶ ಅಟೆಂಡ್ ಬಾಂಬ್ ಇಟ್ಕೊಂಡಿದೆ ಇನ್ನೊಂದು ದೇಶಕ್ಕೆ ಈ ಅಟೆಂಡ್ ಬಾಂಬನ್ನು ತಯಾರು ಮಾಡ್ಬೋದು ಅಂತ ಒಂದು ಬೋಧನೆಯನ್ನು ಮಾಡ್ತಾರೆ. ಇಲ್ಲಿ ಯಾವ ನೈತಿಕತೆ ಇದೆ? ನೈತಿಕತೆ ಇದೆಯಾ? ಅಟೆಂಡ್ ಬಾಂಬ್ ಇದೆಯಲ್ಲ. ಆದರೆ ಇನ್ನೊಂದು ದೇಶಕ್ಕೆ
ನೀನು ಅಟಮ್ ಬಾಂಬ್ ತಯಾರು ಮಾಡೋದು ಬೇಡ. ಈ ಮಾತನ್ನ ಆ ದೇಶದ ಮೇಲೆ ಅಟಮ್ ಬಾಂಬ್ ಹಾಕಿದ ಮೇಲೆ ಹೇಳ್ತಕ್ಕಂಥ ಮಾತು. ಅಲ್ಲಿ ಇನ್ನಿಷ್ಟು ರೀತಿಯ ನೈತಿಕತೆ ಇದೆ ಇಲ್ಲಿ. ಇದು ಯಾಕೆ ಈಗ ಆಗ್ತಾ ಇದೆ? ಇವತ್ತು ಪ್ರಸ್ತುತ ಪ್ರಪಂಚವನ್ನು ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದೇರ್ ಆರ್ ಗ್ರೇಟ್ ರಿಲಿಜಿಯನ್ಸ್. ಆದರೆ ಈ ರಿಲಿಜಿಯನ್ಸ್ ಏನು ಮಾಡ್ತಾ ಇದೆ ಮತ್ತು ಬಹುಶಃ ರಿಲಿಜಿಯನ್ಸ್ ತಮ್ಮ ಕರ್ತವ್ಯವನ್ನು, ತಮ್ಮ ರೆಸ್ಪಾನ್ಸಿಬಿಲಿಟಿಯನ್ನು, ಅಕೌಂಟಬಿಲಿಟಿಯನ್ನು ಸರಿಯಾಗಿ ಮಾಡಿದ್ದೇ ಆಗಿದ್ದಲ್ಲಿ ಇವತ್ತು ಈ ಪ್ರಪಂಚಕ್ಕೆ ಇವತ್ತು ಏನು ಪ್ರಪಂಚದಲ್ಲಿ ಆಗ್ತಾ ಇದೆ ಆ ಪರಿಸ್ಥಿತಿ ಬರ್ತಾ ಇಲ್ಲ. ಈ ಪರಿಸ್ಥಿತಿಗೆ ಕಾರಣಕರ್ತರು ಯಾರು? ಸೊ ಕಾಲ್ಡ್ ಲೀಡರ್ಸ್. ಆ ಲೀಡರ್ಸ್ ಯಾರು ಮಾಡಿದ್ದು ನಾವೇ. ನಾವು ಕೊಟ್ಟಿರ್ತಕ್ಕಂಥ ಬೋಧನೆಗಳ ಮೂಲಕ ಅವರು ದೊಡ್ಡ ಲೀಡರ್ಗಳಾಗಿದ್ದಾರೆ. ಆ ಲೀಡರ್ಸ್ ಯಾಕೆ ಇವತ್ತು ಈ ಡಿಸ್ಟ್ರಕ್ಟಿವ್ ಆಕ್ಟಿವಿಟೀಸ್ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ? ಯುದ್ಧ ಹೆಂಗೆ ಪ್ರಾರಂಭ ಆಗುತ್ತೆ? ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತ ಹೇಳ್ತೀವಿ. ಯುದ್ಧ ಎಲ್ಲೋ ಯುದ್ಧಭೂಮಿಯಲ್ಲಿ ಪ್ರಾರಂಭ ಆಗುತ್ತೆ. ಯುದ್ಧ ಬಿಗಿನ್ಸ್ ಇನ್ ಯುವರ್ ಮೈಂಡ್. ನಾನು ಇವತ್ತು ಮನಸ್ಸು ಮಾಡಿದ್ರೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧವನ್ನು, ಪ್ಯಾಲೆಸ್ಟೈನ್ ಮತ್ತು ಇಸ್ರೇಲ್ ನಡೀತಕ್ಕಂಥ, ರಷ್ಯಾ ಮತ್ತು ಉಕ್ರೇನ್ ಬೇರೆ ನಡುವೆ ನಡೀತಕ್ಕಂಥ ನಮ್ಮ ದೇಶದ ಮೇಲೂ ಅನೇಕ ಯುದ್ಧ ನಡೆದಿದೆ. ಇದುಗಳು ನಡೆಯಲಿಕ್ಕೆ ಕಾರಣಕರ್ತರು ಯಾರು? ನಾವೇ. ಸೊ ವಿ ಹ್ಯಾವ್ ಟು ಶೋ ದ ರೆಸ್ಪಾನ್ಸಿಬಿಲಿಟಿ ಬಿಕಾಸ್ ವಿ ಹ್ಯಾವ್ ನಾಟ್ ಡಿಸ್ಚಾರ್ಜ್ ದ ರೆಸ್ಪಾನ್ಸಿಬಿಲಿಟೀಸ್ ಆಸ್ ಎ ಟೀಚರ್. ಬಹುಶಃ ನಾವು ಸಾಮಾಜಿಕ ನೆಲೆಗಟ್ಟಿನ ಹಿನ್ನೆಲೆಯಲ್ಲಿ ನಾವು ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟಿದ್ದೇ ಆಗಿದ್ದರೆ ಇವತ್ತು ಈ ಪರಿಸ್ಥಿತಿಯನ್ನು ವಿ ಶುಡ್ ನಾಟ್ ಕನ್ಫೈನ್ ಅವರ್ ನಾಲೆಜ್ ಜಸ್ಟ್ ಫಾರ್ ನಮ್ಮ ದೇಶಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಸೊ ನಾಲೆಜ್ that we are going to impart to our boys and children should for the well-being of the society in the larger interest. ಇಲ್ಲಿ ಎಲ್ಲೋ ಒಂದು ಕಡೆ ನಾವು ನಮ್ಮ ಚೌಕಟ್ಟನ್ನು ಹಾಕೊಂಡ್ಬಿಟ್ಟಿದ್ದೀವಿ. ಇದು ನಮ್ಮ ದೇಶ, ಇದು ನಮ್ಮ ರಾಜ್ಯ, ಇದು ನಮ್ಮ ಊರು, ಇದು ನಮ್ಮ ಮನೆ. ಎಲ್ಲಿವರೆಗೂ ಈ ನನ್ನದು ಅನ್ನೋದು ಇರುತ್ತೆ ಅಲ್ಲಿವರೆಗೆ we cannot build a nation. Nation is a wider term. ನೇಷನ್ ಅಂದರೆ ಕೇವಲ ಯಾವುದೋ ಒಂದು ಪ್ರದೇಶಕ್ಕೆ ಸೀಮಿತವಾಗಿರ್ತಕ್ಕಂಥ ಅರ್ಥ ಅಲ್ಲ. ಅಲ್ಲಿ ನೇಷನ್ಗೆ ಒಂದು ಡೆಫಿನೇಷನ್ ಕೊಡ್ತಾರೆ ಆರ್ಗನೈಸೇಷನ್. ಇಲ್ಲಿ ಕೇವಲ ಇಟ್ ಇಸ್ ನಾಟ್ ಜಸ್ಟ್ ಕನ್ಫೈನ್ಡ್ ಟು ದ ಬೌಂಡ್ರೀಸ್ ಫಿಕ್ಸ್ಡ್ ಬೈ ಅವರ್ ಓನ್ ಪೀಪಲ್. ಅಲ್ಲಿ ಮನುಷ್ಯರಿದ್ದಾರೆ, ಪಕ್ಷಿಗಳಿದ್ದಾರೆ, ಸಮುದ್ರ ಇದೆ, ನದಿ ಇದೆ, ಕಾಡಿದೆ, ಮೇಡಿದೆ, ಆಕಾಶ ಇದೆ, ಭೂಮಿ ಇದೆ, ನಕ್ಷತ್ರ ಇದೆ. ಅಲ್ಲಿ ಒಂದು ದಿಗಂತ ಇದೆ. ಅಲ್ಲಿ ಯಾವುದೇ ಚೌಕಟ್ಟಿಲ್ಲ. ಆ ವೈಶಾಲ್ಯತೆ ಇದೆ. ಆ ವೈಶಾಲ್ಯ ಮನೋಭಾವದಿಂದ ನಾವು ಇಲ್ಲಿ ಜೀವಿಸಿದ್ದೆ. ಆದರೆ ಇವತ್ತು ಏನು ದುರಂತಗಳನ್ನು ನಾವು ನಮ್ಮ ಮಧ್ಯೆ ಕಾಣ್ತಾ ಇದ್ವಿ, ಆ ದುರಂತಗಳನ್ನು ನಾವು ಕಾಣ್ತಾ ಇರಲಿಲ್ಲ. ಒಬ್ಬರನ್ನು ನೋಡಿದ್ರೆ ಒಬ್ಬರಿಗೆ ದ್ವೇಷ. ಯಾಕೆ? ನಾವು ಯಾರು ಬೆಳೆಸಿದ್ದಾರೆ, ಐ ನಾಟ್ ಜಸ್ಟ್ ಕನ್ಫೈನ್ ಟು ಟೀಚರ್ಸ್. ಟೀಚರ್ಸ್ ಯಾವ ಬರ್ತಾರೆ ನಮ್ಮ ಬೆಳವಣಿಗೆಗೆ? ಮನೆಯೇ ಮೊದಲ ಪಾಠಶಾಲೆ. ಮೊದಲು ಕಾಲೇಜ್ ಬರೋಕ್ಕಿಂತ ಮುಂಚೆ, ಸ್ಕೂಲ್ ಬರೋಕ್ಕಿಂತ ಮುಂಚೆ ನಮಗೆ ನೈತಿಕ ಶಿಕ್ಷಣ ಕೊಡ್ತಕ್ಕಂಥದ್ದು ನಮ್ಮ ತಾಯಿ, ನಮ್ಮ ಮನೆ. ಅಲ್ಲಿನ ಪರಿಸರ ಚೆನ್ನಾಗಿರ್ಬೇಕು ಅಂದರೆ ನಮ್ಮ ಸುತ್ತಮುತ್ತಲಿನ ಪರಿಸರ, ನಮ್ಮ ಜೀವನ, ನಮ್ಮ ಸಾಮಾಜಿಕ ನೆಲೆಗಟ್ಟು ನೈತಿಕ ತಳಹದಿಯಲ್ಲಿ ಇದ್ದಾಗ ಮಾತ್ರ ಅಲ್ಲಿ ಒಂದು ಬೇಸ್ ಇದೆ. ನನ್ನ ಮನೆಯಲ್ಲಿ ಆ ಸ್ಟ್ರಾಂಗ್ ಫೌಂಡೇಶನ್ ಇದ್ದಾಗ ಮಾತ್ರ ಶಾಲಾ ಕಾಲೇಜುಗಳಲ್ಲಿ ಅದಕ್ಕೆ ನಾವು ಯಾಕೆ ಬೇಕಾದರೂ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಅಡಿಪಾಯ ಚೆನ್ನಾಗಿದೆ ಅಂದರೆ ಏನಾಗುತ್ತೆ? ಗಂಗಾರಾಮ್ ಬಿಲ್ಡಿಂಗ್ ಆಗುತ್ತೆ. ಗಂಗಾರಾಮ್ ಬಿಲ್ಡಿಂಗ್ ಬಹುಶಃ ಯಾರು ಗೊತ್ತಿಲ್ಲ ಆಗುತ್ತೆ.
ಇವತ್ತು ಇದು ಥಿಯೇಟರ್ ಬಿಟ್ಟಿದ್ದೀನಿ. ದೇಶಿಕರ ಒಂದು ಗಂಗಾರಾಮ್ ಒಂದು ಥಿಯೇಟರ್ ಇತ್ತು. ಅಲ್ಲಿ ಹಿಂದಿನ ಕಾಲದಲ್ಲಿ ಯಾವಾಗಲೂ ನದಿ ಹರಿತಾ ಅನಿಸುತ್ತೆ. ಆ ಜಾಗದಲ್ಲಿ ಸಾಮಾನ್ಯವಾಗಿ ನದಿ ಹರಿತಕ್ಕಂಥ ಜಾಗದಲ್ಲಿ ಯಾವುದೇ ಬಿಲ್ಡಿಂಗ್ಗೆ ಅವಕಾಶನೇ ಕಲ್ಪಿಸ್ಕೊಡ್ಬಾರ್ದು. ಗೋವಾ ದಟ್ಸ್ ಗೌರ್ಮೆಂಟ್ ಲ್ಯಾಂಡ್ ವಿಚ್ ಇಸ್ ಮೇಡ್ ಫಾರ್ ಅದು ಹಸುಗಳು ಮೇಯಿಸಲಿಕ್ಕೆ ಸರ್ಕಾರದವರು ಬಿಟ್ಟಿರ್ತಕ್ಕಂಥ ಜಾಗ. ಅದು ಯಾವುದು ಪ್ರೈವೇಟ್ ಪ್ರಾಪರ್ಟಿ, ಕಾರು ಪ್ರೈವೇಟ್ ಪ್ರಾಪರ್ಟಿ. ಒಂದು ವ್ಯವಸ್ಥೆ ಇತ್ತು. ಆ ವ್ಯವಸ್ಥೆ ಎಲ್ಲರ ಬೆಳವಣಿಗೆಗೆ, ಕೇವಲ ವ್ಯಕ್ತಿಗಳ ಬೆಳವಣಿಗೆ ಮಾತ್ರ ಅಲ್ಲಿ. ಅದಕ್ಕೆ ನಾವು ನಮ್ಮ ಮಂತ್ರಿಗಳಲ್ಲಿ ಸಹನಾಭೂತು ಸಹವೀರ್ಯಂ ಕರವಾವಹೈ ತೇಜಸ್ವಿನಾವಹಿತಮಸ್ತು ಮಾ ವಿದ್ವಿಷಾವಹೈ ಅಂತ. ಇದರ ಅದನ್ನು ಇಲ್ವಾ? ಮಂತ್ರಿಗಳು ಹೇಳ್ತಕ್ಕಂಥದ್ದು ಯಾರಿಗೋಸ್ಕರ ತಿಳ್ಕೊಳ್ತಾರ? ಬೆಳಿಗ್ಗೆ ಮಾತ್ರ ಹೇಳ್ತಾರೆ ಮಂತ್ರಿಗಳು. ಬೆಳಿಗ್ಗೆ ಭಾರತ ಸಮಾಜ ತುದಿಯಲ್ಲಿ ಮಂತ್ರಿಗಳು ಹೇಳಿದ್ವಿ. ನಾವು ಎಲ್ಲ ಒಂದು ಕಡೆ ದೇವರ ಮುಂದೆ ಕುತ್ಕೊಂಡು ಹೇಳ್ತಕ್ಕಂಥ ಮಂತ್ರಿಗಳಲ್ಲ. ದೇ ಆರ್ ಮೆಂಟ್ ಫಾರ್ ದಿ ಪರ್ಸನಲ್ ಡೆವಲಪ್ಮೆಂಟ್. ಈಚ್ ಮಂತ್ರ ಅಲ್ಲಿ ಪ್ರತಿಯೊಂದು ಮಂತ್ರದಲ್ಲಿ ನೈತಿಕತೆ ಇದೆ. ಯಾಕೆ ನಮ್ಗೆ ಗೊತ್ತಿಲ್ಲ ಅಷ್ಟೇ. ದೇ ಆರ್ ಫೇಲ್ ಟು ಅಂಡರ್ಸ್ಟ್ಯಾಂಡ್ ದಿ ಇನ್ನರ್ ಮೀನಿಂಗ್ ಆಫ್ ಈಚ್ ಮಂತ್ರ. ಈಶಾವಾಸ್ಯವಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತೇನ ವ್ಯಕ್ತೇನ ಮುಂಚಿತಃ ಮಾಧುರ ಕಸಸಿದ್ಧಂ. ಏನಂದ್ರೆ ಅರ್ಥ? ಈಶಾ ಅಂದರೆ ಈಶ್ವರ ಅಲ್ಲ. ಇಲ್ಲಿ ಈಶಾ ಅಂದರೆ ಅನ್ನೋನ್ ಫೋರ್ಸ್ ವಿಚ್ ಹಸ್ ಕ್ರಿಯೇಟೆಡ್ ದಿಸ್ ವರ್ಲ್ಡ್. ಅಲ್ಲಿ ಪಂಚಭೂತಗಳಿದೆ. ಈ ಪಂಚಭೂತಗಳು ಕೇವಲ ಇಟ್ಸ್ ನಾಟ್ ಜಸ್ಟ್ ಕನ್ಫೈನ್ಡ್ ಟು ಹ್ಯೂಮನ್ ಬೀಯಿಂಗ್ಸ್. ನಾವೆಲ್ಲರೂ ಬದುಕಬೇಕಾದ್ರೆ ಪರೋಕ್ಷವಾಗಿ ಆ ಪಂಚಭೂತಗಳು ನಮಗೆ ಸಹಕಾರವನ್ನು ಸಹಾಯ ನೀಡ್ತಾ ಇದೆ. ನಮ್ಮ ಕೆಲಸ ನೈತಿಕ ಶಿಕ್ಷಣದಲ್ಲಿ ನಮ್ಮ ಕೆಳಗೆ ಯಾರು ವಿದ್ಯಾರ್ಥಿಯನ್ನು ಪಡ್ಕೊತಾರೆ ಅವರು ಇನ್ನೊಬ್ಬರಿಗೆ ಆಶ್ರಯನ ಕೊಡ್ತಕ್ಕಂಥ ಶಿಕ್ಷಣವನ್ನು ಕೊಡಬೇಕು. ಕೇವಲ ಎಕ್ಸಾಮಿನೇಷನ್ ಬರೆದು 100ಕ್ಕೆ 100 ಅಂಕಗಳನ್ನು ತೆಗೆದುಕೊಂಡ್ರೆ ವಿ ಕೆನಾಟ್ ಕನ್ಸಿಡರ್ ಆಸ್ ಎಜುಕೇಟೆಡ್ ಇಂಟೆಲೆಕ್ಚುಯಲ್ ಪರ್ಸನಾಲಿಟಿ. ಯಾವಾಗ ಆ 100 ಅಂಕಗಳನ್ನು ಪಡೆತಕ್ಕಂಥ ವಿದ್ಯಾರ್ಥಿ ಸಮಾಜಮುಖಿಯಾಗಿ ಸಮಾಜಕ್ಕೆ ಒಳಿತನ್ನು ಮಾಡ್ತಾರೆ, ಸಮಾಜವನ್ನು ಕಟ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ, ಆವಾಗ ಮಾತ್ರ ಅವರು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಿಗೆ ಬೆಲೆ ಸಿಗ್ತದೆ. ಅಲ್ಲಿ ವ್ಯಾಲ್ಯೂಯೇಷನ್ ಆಗುತ್ತೆ. ಅದರ್ವೈಸ್ ನೀವು ಫಸ್ಟ್ ರ್ಯಾಂಕ್ ತೆಗೆದುಕೋ, ಸೆಕೆಂಡ್ ರ್ಯಾಂಕ್ ತೆಗೆದುಕೋ, ಎಷ್ಟು ಜನ ರ್ಯಾಂಕ್ ತೆಗೆದುಕೊಂಡಿರ್ತಕ್ಕಂಥವರು ಇವತ್ತು ದೇಶವನ್ನು ಮಾಡ್ತಾರೆ, ಸಮಾಜವನ್ನು ಕಟ್ಟಿದ್ದಾರೆ. ಮಿಸ್ ಮಾಡ್ಬೋದ? ರ್ಯಾಂಕ್ ಬಂದಿರ್ತಕ್ಕಂಥವರು ಇವತ್ತು ದೇಶದ ಮುನ್ನೆಲೆಯಲ್ಲಿದ್ದಾರಾ? ಅಲ್ಲಿ we have given more importance to just to gain marks, just to gain degree. Degree ಅಂದರೆ ಏನಿದೆ? not just certificate. ಡಿಗ್ರಿ ಅಂದರೆ ನಮ್ಮ ಘನತೆ ಏನು, ನಾವು ಪಡ್ಕೊಂಡಿರ್ತಕ್ಕಂಥ ಜ್ಞಾನ ನಮ್ಮ ಘನತೆ ಹೆಚ್ಚಿದ್ಯಾ? ಆಗ ಮಾತ್ರ ಆ ಸರ್ಟಿಫಿಕೇಟಿಗೆ ಬೆಲೆ ಸಿಗುತ್ತೆ. ಅದರ್ವೈಸ್ ದ ಡಿಗ್ರಿ ನೆಕ್ಸ್ಟು ಥ್ರೋನ್ ಇಂಟು ಡಸ್ಟ್ಬಿನ್. ಯಾಕೆ ಇವತ್ತು ಸಮಾಜ ಅಂದರೆ ಅದಕ್ಕೆ ನಮ್ಮ ಪರಂಪರೆಯ ಬಗ್ಗೆ ನಮಗೆ ಕಾಳಜಿ, ಪರಂಪರೆ ನಮ್ಮ ಸನಾತನ ಧರ್ಮದ ಬಗ್ಗೆ ನಮಗೆ ಪರಿಚಯ ಇದ್ದಾಗ ಮಾತ್ರ ನಮ್ಮ ಹಿರಿಯರು ಅವರ ಬಗ್ಗೆ ಸಾಮಾನ್ಯವಾಗಿ ಈ ನೈತಿಕ ಶಿಕ್ಷಣವನ್ನು ಕೊಡ್ತಕ್ಕ ಸಂದರ್ಭದಲ್ಲಿ ಒಂದಷ್ಟು ಕಥೆಗಳನ್ನು ಹೇಳ್ತಾರೆ. ನನಗೂ ಬಹುಶಃ ನಾನು 4-5ನೇ ತರಗತಿ ಓದ್ತಕ್ಕಂಥ ಸಂದರ್ಭದಲ್ಲಿ ಒಂದು ನಾನ್ ಡೀಟೇಲ್ ಅಂದರೆ ನೀತಿ ಶಿಕ್ಷಣ ಒಂದು ಸಪರೇಟ್ ಪುಸ್ತಕ ಇರ್ತದೆ. ಅಲ್ಲಿ ಒಂದು ಕತೆ ಇವತ್ತು ಅಂದರೆ ಆವಾಗ ನನಗೆ ಆ ಕಥೆಯ ಅರ್ಥ ಗೊತ್ತಿರಲಿಲ್ಲ. ನಿನ್ನದೆಂಬುದು ಯಾವುದೋ ಅದನ್ನು ಮಾತಾಡೋದು. ನಿನ್ನದೆಂಬುದು ಯಾವುದೋ ದಟ್ ಈಸ್ ದಿ ಟೈಟಲ್ ಆಫ್ ದ ಸ್ಟೋರಿ. ಬಹುಶಃ ಅದು 4-5ನೇ ತರಗತಿಯಲ್ಲಿ ಇತ್ತು ಅನಿಸುತ್ತೆ. ಏನದು ಆ ಸ್ಟೋರಿ? ಅಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜ ಗುರುಕುಲದಲ್ಲಿ ಶಿಕ್ಷಣ ಪಡ್ಕೊಂಡಿರ್ತಾನೆ. ಆ ಗುರುಕುಲದಲ್ಲಿ ಯಾರು ಶಿಕ್ಷಣವನ್ನು ಕೊಟ್ಟಿದ್ರೋ ಆ ಗುರು ಒಂದು ದಿನ ರಾಜನ ಆಸ್ಥಾನಕ್ಕೆ ಬರ್ತಾರೆ.
ಆರಂಭದಲ್ಲಿ ರಾಜನಿವಾಸಕ್ಕೆ ಬಂದು ಒಂದಷ್ಟು ಉಪನ್ಯಾಸ ಕೊಡ್ತಾರೆ, ಗುರುಗಳು ಬರ್ತಾರೆ, ಅವರು ಕೊಡ್ತಕ್ಕಂಥ ಮರ್ಯಾದೆ ಕೊಡ್ತಾರೆ. ಕೊನೆಗೆ ಒಂದು ವಾರ ವಾರ ಇದ್ದು ಅವರಿಂದ ಒಂದಷ್ಟು ಬಂದಾಗ ಪ್ರಜೆಗಳಿಗೆ ಒಂದಷ್ಟು ಉಪನ್ಯಾಸ ಕೊಡಿಸ್ತಾರೆ. ಆದ ನಂತರ ಅವ್ರು ಮತ್ತೆ ನಾವು ಆಶ್ರಮಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ. ಆವಾಗ ಅವ್ರಿಗೆ ಏನಾದರೂ ಗುರು ಕಾಣಿಕೆ ಬರಬೇಕಲ್ಲ. ಶಿಷ್ಯ ಯಾರೋ ರಾಜ ಆ ಆಶ್ರಮದಲ್ಲಿ ಓದಿದ, ಋಷಿಮುನಿ ಆಶ್ರಮದಲ್ಲಿ ಹೋಗುವಾಗ ಆ ಗುರುಗಳಿಗೆ ಕಾಣಿಕೆ ಕೊಡಬೇಕು. ಆಯಿತು, ನಾವು ಹೋಗ್ತೀರಪ್ಪ ಅಂತಂದರೆ ಆಯಿತು ಹೋಗ್ಬಿಟ್ಟು ನಮಸ್ಕಾರ ಮಾಡ್ತಾರೆ. ಅವರಿಗೆ ಗುರು ಕಾಣಿಕೆಯಾಗಿ ರಾಜ ಯಥೇಚ್ಛವಾಗಿ ವಜ್ರ ಇರ್ತದೆ, ಹಣ ಇರ್ತದೆ, ಹಣ ಕೊಡೋಕೆ ಹೋಗ್ತಾರೆ. ಅದು ನನಗೆ ಬೇಡ ಅಂತಾರೆ. ಯಾರು ಆ ಗುರುಗಳು ಆ ರಾಜಿಗೇನು ಕಾಣಿಕೆಯನ್ನು ಗುರು ಕಾಣಿಕೆಯನ್ನು ಅಂತ ಹೇಳಿ ಕೊಡಕ್ಕೆ ಹೋಗ್ತಾನೋ ಅದು ಬೇಡ ಅಂತಾರೆ. ಯಾಕೆ ಅಂತ ಕೇಳ್ತಾರೆ. ರಾಜ ನಮ್ಮ ಗುರುಗಳೆಲ್ಲ ಯಾಕೆ ಅದು ನಿನ್ನದಲ್ಲ, ಯಾವುದು ಹಣ ಸಂಪತ್ತು ಅದು ನಿನ್ನದಲ್ಲ ಅಂತಾರೆ. ಆಮೇಲೆ ರಾಜನಿಗೆ ಸಾಮಾನ್ಯವಾಗಿ ವಜ್ರ ಒಳಗಿರ್ತದೆ, ಆ ಯಾವುದು ಚಿನ್ನದ ಆಭರಣಗಳು ಕೊಡಕ್ಕೆ ಹೋಗ್ತದೆ, ಅದು ನಿನ್ನದಲ್ಲ ಅಂತಾರೆ. ನಿನ್ನದೇ ಎಂಬುದು ಯಾವ ಅದನ್ನು ಮಾತ್ರ ಕೊಡ್ತಾರೆ. ಈ ಸಾರಿ ಈ ಥರ ಏನೋ ಒಂದೊಂದು ಸರಿ ಒಂದು ಥರ ಹಣ ಕೊಡಕ್ಕೆ ಹೋಗ್ತಾರೆ, ಇನ್ನೊಂದು ಸರಿ ಆಭರಣಗಳು ಕೊಡಕ್ಕೆ ಹೋಗ್ತಾರೆ. ಆಮೇಲೆ ರಾಜ ಕೊಡ್ತಾರೆ, ಅದು ನಿಂದಲ್ಲ, ನಿನ್ನದೇ ಎಂಬುದು ಯಾವುದು ಅದನ್ನು ಮಾತ್ರ ಕೊಡಬೇಕು. ಹೆಂಡತಿ ಮಕ್ಕಳು ಅವರು ನಿಮ್ಮವರಲ್ಲ. ಕೊನೆಗೆ ಅವರಿಗೆ ಸುಸ್ತಾಗ್ಬಿಟ್ಟು ಕೊನೆಗೆ ಈಸ್ ಗೋನ್ ಟು ಸರೆಂಡರ್ ಅಂದರೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ ಅವರಿಗೆ, ಗುರುಗಳಿಗೆ. ಇದೇ ನೀನು ಒಬ್ಬ ಶಿಷ್ಯನಾಗಿರ್ತಕ್ಕಂಥವನು ರೆಸ್ಪೆಕ್ಟ್, ಗೌರವ, ರೆವರೆನ್ಸ್. ಸೊ ಒಬ್ಬ ಶಿಷ್ಯ ಗುರುವಿಗೆ ಕೊಡಬೇಕಾಗಿರ್ತಕ್ಕಂಥದ್ದು ರೆವರೆನ್ಸ್, ರೆಸ್ಪೆಕ್ಟ್. ಆ ರೆಸ್ಪೆಕ್ಟ್ ಕೊಡ್ತಕ್ಕಂಥದ್ದನ್ನು ನಾವು ನಮ್ಮ ಮಕ್ಕಳಿಗೆ ಕಲಿಸಿದಾಗ ಅವರು ನಾಳೆ ಈ ದೇಶವನ್ನು ಕಟ್ಟಲಿಕ್ಕೆ ತಯಾರಾಗ್ತಾರೆ. ಆ ಶಿಕ್ಷಣ ಕೊಡೋದಕ್ಕೋಸ್ಕರ ಅಂದರೆ ಅವ್ರು ಮರ್ಬಿಟ್ಟಿರ್ತಾರೆ. ಯಾಕಂದರೆ ರಾಜ ಆಗಿರ್ತಾರಲ್ಲ, ದೊಡ್ಡವರಾಗಿರ್ತಾರೆ, ಸಂಪತ್ತು ಇರ್ತದೆ, ರಾಜ್ಯವನ್ನಾಗಿರ್ತದೆ. ಆ ಒಂದು ಗುಂಗಿನಲ್ಲಿ ಅವನು ಆ ಆಶ್ರಮದಲ್ಲಿ ಏನು ಕಲ್ತಿದ್ದ ಅದು ಮರ್ತೋಗ್ಬಿಡ್ತಾರೆ. ಸೊ ಈ ರೀತಿ ಎಲ್ಲಿವರೆಗೆ ನಾವು ನಮ್ಮ ಮಕ್ಕಳಿಗೆ ಈ ಗೌರವವನ್ನು, ಗೌರವ ಕೇವಲ ವ್ಯಕ್ತಿಗಳು ಮಾತ್ರ ಅಲ್ಲ, ಬರೀ ಕೇವಲ ಗುರುಗಳು ಮಾತ್ರ ಅಲ್ಲ, ಗೌರವ ಫಾರ್ ಎವ್ರಿ ಥಿಂಗ್ ದಟ್ ಇಸ್ ಎಕ್ಸಿಸ್ಟಿಂಗ್ ಅಂತ ಸರ್. ನಾವು ಕಲ್ಲಿಗೆ ಪೂಜೆ ಕಲ್ಲಿಗೆ ಪ್ರತಿಭೆಗಳು ಉಲ್ಲೇಖ ಮಾಡ್ತಾ ಅದೇ ನಾನ್ ಲಿವಿಂಗ್ ಥಿಂಗ್ ಅಂತ ಇಲ್ಲ. ಅದು ನಮ್ಮ ಕಂಪ್ಯಾರಿಸನ್ ವಸ್ತು, ನಮಗೆ ಮತ್ತು ಜಡ ವಸ್ತು ಅಂತಕ್ಕಂಥದ್ದು ನಮ್ಮ ಪುರಾತನ ವೇದಗಳಲ್ಲಿ ಇಸ್ ನೋ ಜಡ ವಸ್ತು ಲೈಕ್ ದಟ್, ಇಸ್ ನೋ ನಾನ್ ಲಿವಿಂಗ್ ಥಿಂಗ್. ಅದು ಕೇವಲ ಅದು ಟೇಬಲ್ ಇದೆ, ಮೈಕ್ ಇದೆ, ಡಿ ಕನ್ಸಿಡರ್ ದಿಸ್ ಇಸ್ ನಾನ್ ಲಿವಿಂಗ್ ಥಿಂಗ್. ನಾನ್ ಲಿವಿಂಗ್ ಥಿಂಗ್ ಆಗಿದ್ದರೆ ಇದು ನಾನು ಮಾತಾಡ್ತಕ್ಕಂಥ ಮಾತುಗಳನ್ನು ನಿಮಗೆ ತರಂಗಗಳ ಮೂಲಕ, ಈ ಇನ್ಸ್ಟ್ರೂಮೆಂಟ್ ಮೂಲಕ ನಿಮಗೆ ಕೇಳಿಸ್ತಾ ಇತ್ತಾ? ಜಡ ವಸ್ತು, ಡೆಡ್ ಬಾಡಿ ಅಂತ ಕರಿತೀವಿ. ಅಂದರೆ ಇಲ್ಲಿ ನಮಗೆ ಪ್ರತಿಯೊಂದು ಚರಾಚರ ವಸ್ತುವಿನಲ್ಲೂ, ಅದಕ್ಕೋಸ್ಕರವೇ ಅದೊಂದು ಗುರುಮಂತ್ರ ಇದೆ, ಅಖಂಡ ಮಂಡಲಾಕಾರಂ ವ್ಯಾಪ್ತಮೇನ ಚರಾಚರಂ ತತ್ಪದಂ ಗರಿಷ್ಠಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಏನಂತ ನಾವು ಗುರುವನ್ನು ಕೇವಲ ಕ್ಲಾಸ್ರೂಮಲ್ಲಿ ಪಾಠ ಮಾಡ್ತಕ್ಕಂಥವ್ರು ಮಾತ್ರ ಗುರು ಅಲ್ಲ. ಸೊ ನಮಗೆ ನಾವು ಚೇರ್ ಮೇಲೆ ಕೂತ್ಕೊಂಡಿದ್ವಿ, ನಮ್ಮ ಭಾರವನ್ನು ಕರ್ಕೊಳ್ತಾ ಇದೆ. ಇಟ್ ಇಸ್ ಆಲ್ರೆಡಿ ಆರ್ ವೇಟ್. ಅದಕ್ಕೆ ನಾವು ಗೌರವ ಕೊಡಬೇಕು. ಮೈಕ್ ನಮ್ಗೆ ಸಹಾಯ ಮಾಡ್ತಾರೆ, ಇಷ್ಟು ಜನಕ್ಕೆ ಮಾತಾಡಲಿಕ್ಕೆ, ಕೇಳಿಸ್ಲಿಕ್ಕೆ ಈ ಮೈಕ್ ಕೆಲಸ ಮಾಡ್ತಾ ಇದೆ. ಅದಕ್ಕೆ ನಾವು ಗೌರವ ಕೊಡಬೇಕು, ರೆಸ್ಪೆಕ್ಟ್ ಕೊಡಬೇಕು. ಎಲ್ಲೋ ಒಂದು ಕಡೆ ಕಲ್ಲು ಪೂಜೆ ಮಾಡ್ತೀವಿ, ತಲೆಗೆ ಇಟ್ಟಿದ್ಯಾ? ಸೊ ಕಲ್ಲು ಉದಾಹರಣೆಗೆ ನಮ್ಮ ರೈತರು ಉಳೋಕ್ಕಿಂತ ಮುಂಚೆ ಒಂದಷ್ಟು ಕಲ್ಲುಗಳನ್ನ ಮೂಲೆಯಲ್ಲಿ ಇಟ್ಬಿಟ್ಟು ಉಳೋಕ್ಕಿಂತ ಮುಂಚೆ, ಬಿಸಿಲು ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಅರ್ಶಿನ ಕುಂಕುಮ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಅದು ಸಾಂಕೇತಿಕ ಅಷ್ಟೇ. ಸೊ ನಾನು
ಆ ಭಕ್ತಿ ಭಾವ ಶ್ರದ್ಧೆ ಎಲ್ಲಿವರೆಗೂ ನಾನು ಶ್ರದ್ಧೆಯಿಂದ ಕರ್ತವ್ಯ ಮಾಡಲ್ಲ ಅದಕ್ಕೆ ಫಲ ಸರಿಯಾದ ಫಲ ಸಿಗೋದು. ನನ್ನ ಸರಿಯಾದ ಫಲ ಸಿಗಬೇಕಾದ್ರೆ ನಾನು ಮಾಡ್ತಕ್ಕಂಥ ಕರ್ತವ್ಯವನ್ನು ಶ್ರದ್ಧಾಭಾವದಿಂದ ಸದ್ಭಾವನೆಯಿಂದ ಮಾಡಿದಾಗ ಮಾತ್ರ ಆ ಒಂದು ಕರ್ಮ ಅಂತ ಕರೀಬೇಕು ಕೆಲಸಕ್ಕೆ ಫಲ ಸಿಗುತ್ತೆ. ಅದೇ ರೀತಿ ನಾವು ನಮ್ಮ ಕೆಲಸವನ್ನು ಮಾಡ್ತಕ್ಕಂಥ ಕರ್ಮದ ಬಗ್ಗೆ ಉಲ್ಲೇಖ ಮಾಡಬಹುದು. ನಾವು ಎಂಥ ಬೀಜವನ್ನು ಬಿತ್ತಿಸ್ತೀವಿ ಅಂಥ ಫಲ ನಮಗೆ ಸಿಗುತ್ತೆ. ಕಳಪೆ ಬೀಜ ಬಿತ್ತಿದ್ರೆ ಕಳಪೆ ಫಲ ಸಿಗುತ್ತೆ, ಒಳ್ಳೆಯ ಬೀಜ ಬಿತ್ತಿದ್ರೆ ಒಳ್ಳೆ ಫಲ ಸಿಗುತ್ತೆ. ಅದೇ ರೀತಿ ನಮಗೆ ರಾಷ್ಟ್ರ ನಾಯಕರು ಧೀಮಂತ ವ್ಯಕ್ತಿಗಳು ಈ ನಾಡನ್ನು ಆಗಬೇಕಾದ್ರೆ ಅವರಿಗೆ ನಾವು ಎಂಥ ಊಟವನ್ನು ಬಡಿಸಿದ್ವಿ, ಎಂಥ ಜ್ಞಾನವನ್ನು ಕೊಟ್ಟಿದ್ವಿ, ಅದರ ಆಧಾರದ ಮೇಲೆ ಅವರು ನಾಳೆ ಟೆರರಿಸ್ಟ್ ಆಗ್ತಾರೋ, ಕಳ್ಳರಾಗ್ತಾರೋ, ಮೋದಿಯವರು ಆಗ್ತಾರೋ, that depends on us as the builders of the nation. So ಆ ನಿಟ್ಟಿನಲ್ಲಿ ಸೊ ಈ ನಿಟ್ಟಿನಲ್ಲಿ ನಾವು ನಮ್ಮ ಕರ್ತವ್ಯವನ್ನು ನಿಭಾಯಿಸಿದಾಗ ಮಾತ್ರ ಒಂದು ಚಾರಿತ್ರ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ವ್ಯಕ್ತಿ ನಿರ್ಮಾಣದ ಮೂಲಕ ರಾಷ್ಟ್ರ ನಿರ್ಮಾಣ. ಈ ಸಮಾಜ ವ್ಯಕ್ತಿಗಳಿಂದ ಕೂಡಿದೆ. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಕೊಟ್ಟಿದೆ. ಇದು ಬಡ ದೇಶ ಅಲ್ಲ, ಸಂಪತ್ತಿಗೆ ಸಂಪನ್ಮೂಲಗಳಿಗೆ ಯಥೇಚ್ಛವಾಗಿದೆ. ದಟ್ಟು ಇಂಡಿಯಾ ಈಸ್ ಓವರ್ಟೇಕಿಂಗ್ ಚೈನಾ. 1,140 ಕೋಟಿ, ಚೈನಾಗಿದ್ದ 4 ಕೋಟಿ 5 ಕೋಟಿ ಜನ ಜಾಸ್ತಿ ಆಗಿಬಿಟ್ಟಿದೆ ಭಾರತದಲ್ಲಿ. ಅದು ಭಾರತ. ಇವತ್ತು ನಮಗೆ ವಿ ಆರ್ ಫೇಸಿಂಗ್ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್. ನೋ ಅನ್ಎಂಪ್ಲಾಯ್ಮೆಂಟ್ ಆರ್ಗನೈಸೇಷನ್. ಯಾವಾಗ ನನ್ನಲ್ಲಿ ಕ್ಷಮತೆ ಇಲ್ಲ, ಕೆಲಸ ಮಾಡಲಿಕ್ಕೆ ಬೇಕಾದಷ್ಟು ನನಗೆ ಎಲ್ಲೋ ಒಂದು ಕಡೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ನಾವು ಬಿ ಎಡ್ ಮಾಡಿದ್ದೀವಿ, ಎಮ್ ಕಾಮ್ ಮಾಡಿದ್ದೀವಿ, ಡಾಕ್ಟರ್ ಆಗಿದ್ದೀವಿ. ಡಾಕ್ಟರ್ ಕೆಲಸ ಮಾಡಬೇಕು ಅಂತ ಹೇಳಿಲ್ಲ. ಪಾಲಿಟಿಷಿಯನ್ ಆಗಿ, ಉದ್ಯಮಿಯಾಗಿ ಸಮಾಜ ಸೇವೆ ಮಾಡಿರಿ. We have more than 3,600 persons who have completed the post-graduates, who are doctors or engineers. They are serving the nation. ಕೆಲಸ ಮಾಡ್ತಾ ಇರ್ತಕ್ಕಂಥ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಕ್ಕಂಥವ್ರು ಕೆಲಸವನ್ನು ಬಿಟ್ಟು ಸಮಾಜ ಸೇವೆ ತೊಡಗಿದ್ದಾರೆ. IT persons, they are formed their own associations, they are doing service to the nation. ವೆಶ್ವರ ಹೌದು, ಕೋಟಿ ಗಂಟೆ ಸಂಪಾದನೆ ಮಾಡ್ತಾರಪ್ಪ, ಕುತ್ಕೊಂಡು ಹೋಗುತ್ತಾ ನೋಡ್ತಾ ಇದ್ದಾರೆ ಪೇಪರಲ್ಲಿ. ಲೋಕಾಯುಕ್ತರು ನಾಳೆ ಬರ್ತಕ್ಕಂಥ ಕೋಟ್ಯಾಂತರ ರೂಪಾಯಿ. ಅದೇ ದುಡ್ಡು ಬ್ಯಾಂಕ್ನಲ್ಲಿದ್ದರೆ ದೇಶದ ಅಭಿವೃದ್ಧಿ, ಎಕನಾಮಿಕ್ ಡೆವಲಪ್ಮೆಂಟ್ ಆಗುತ್ತೆ. 100 ರೂಪಾಯಿ 100 ಜನದ ಕೈ ದಾಟಿ ಬಂದರೆ ಅದು 1,00,000 ರೂಪಾಯಿ ಆಗುತ್ತೆ. ಅದೇ ಎಲ್ಲೋ ಬಚ್ಚಿಟ್ಟಿದ್ರೆ ಬಚ್ಚಿಟ್ಟಿದ್ದು ತನಗೆ, ಕೊಟ್ಟಿದ್ದು ತನಗೆ ಯಾವುದೋ ಪಾಲಾಗುತ್ತೆ. ಯಾವುದೋ ಪಾಲಾಗೋದಕ್ಕೋಸ್ಕರ ನಾವು ಇಡೀ ಜೀವನವನ್ನು ಸಲ್ಲಿಸಬೇಕಾ? ಯಾಕೆ ಅಲ್ಲಿ ಆ ಅಡ್ಡದಾರಿಯನ್ನು ಸಂಪಾದನೆ ಮಾಡ್ತಕ್ಕಂಥ ವ್ಯಕ್ತಿಯನ್ನು ನಿರ್ಮಾಣ ಮಾಡಿದ್ದು ನಾವೇನೆ. ಅದಕ್ಕೋಸ್ಕರ ನಾವು ಶಿಕ್ಷಕರಾಗಿ ಎಂಥ ವ್ಯಕ್ತಿಗಳನ್ನು ನಿರ್ಮಾಣ ಮಾಡಬೇಕು, ಎಂಥ ಚಾರಿತ್ರ್ಯವನ್ನು ಬೆಳೆಸಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನ ಯಾವುದು, ಅದಕ್ಕೆ ಬೇಕಾಗಿದ್ದ ದಾರಿ ಯಾವುದು, ಮಾರ್ಗಗಳು, ಅದನ್ನು ಗುರುತಿಸಿ ನಮ್ಮ ಪಠ್ಯಪುಸ್ತಕದ ಜೊತೆಗೆ ಪಠ್ಯಪುಸ್ತಕ ಬೇಕು. ದಟ್ ಈಸ್ ಫಾರ್ಮಲ್ ಮತ್ತು ಇನ್ಫಾರ್ಮಲ್ ಎಜುಕೇಷನ್ ಬಗ್ಗೆ ಮಾತಾಡ್ಬೋದು. ಸೊ ಇದು ಫಾರ್ಮಲ್ ಎಜುಕೇಷನ್ ವಿತ್ ಇನ್ ದಿ ಕ್ಲಾಸ್ ರೂಮ್, ಬಟ್
ಕ್ಲಾಸ್ ರೂಮ್ಸ್, ಅಲ್ಲಿ ನಮ್ಮ ಜವಾಬ್ದಾರಿ ಹೆಚ್ಚಿದೆ. ನಾನು ನನ್ನ ವಿದ್ಯಾರ್ಥಿಯೊಂದಿಗೆ ಯಾವ ರೀತಿ ನಡ್ಕೊತೀನಿ, ಅವನಿಗೆ ಯಾವ ರೀತಿ ಪ್ರೋತ್ಸಾಹ ಕೊಡ್ತೀನಿ, ಅವನ ನ್ಯೂನತೆಗಳನ್ನು ಗುರುತಿಸ್ತಾ ಇದ್ದೀನ, ಅವನ ನ್ಯೂನತೆಗಳು ಏನು ಅದನ್ನು ಸರಿಪಡಿಸ್ತೀನ, ಅವನಿಗೆ ಪ್ರೀತಿಯನ್ನು ಪ್ರೇಮವನ್ನು ಕೊಡ್ತೀವ. ಆಗ we can expect reverence, respect from such children. ಇವತ್ತು ಶಿಕ್ಷೆಗೆ ಇರ್ತಕ್ಕಂಥ ರೆಸ್ಪೆಕ್ಟ್ ಇವತ್ತು ಎಷ್ಟು ಮಟ್ಟಿಗೆ ಗೊತ್ತಿಲ್ಲ, ಬಟ್ ನಮ್ಮ ಹಿರಿಯ ಉಪನ್ಯಾಸಕರನ್ನ, ನಮ್ಮ ಉಪಾಧ್ಯಾಯರನ್ನ ಗಮನಿಸಿದಾಗ ಇವತ್ತು ಒಂದು ದಾರಿ ಸಿಕ್ಕಿದ್ರೆ ಅವ್ರಿಗೆ ಕಾಲು ಬೀಳಬೇಕು ಅನಿಸುತ್ತೆ. ಯಾಕೆ ಇವತ್ತು ನಾನು ಏನಾದರೂ ಸ್ಟೇಜ್ ಮೇಲೆ ನಿಂತಿದ್ರೆ ಫಾರ್ ವಿಚ್ ದೇ ಆರ್ ರೆಸ್ಪಾನ್ಸಿಬಲ್. ಅಂದರೆ ಇಲ್ಲಿ ಶಿಕ್ಷಕರು ಸಾಮಾನ್ಯವಾಗಿ ಹಣ ಸಂಪಾದನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಇಂಜಿನಿಯರಿಂಗನ್ನು ಡಾಕ್ಟರ್ಗಳನ್ನ ಡಾಕ್ಟರ್ ಆಗಲಿಕ್ಕೆ ನಾವು ಸಾಮಾನ್ಯವಾಗಿ ಅಧಿಕಾರಿಸ್ ಇವತ್ತು ಆರ್ಟ್ಸು, ಕಾಮರ್ಸು, ಸೈನ್ಸ್ಗೆ ವಿದ್ಯಾರ್ಥಿ ಕಡಿಮೆ ಆಗ್ತಾರೆ. ಯಾಕೆ ಇಲ್ಲಿ ನಮಗೆ ಸಂಬಳ ಜಾಸ್ತಿ ಬಂದ, ಹಣ ಜಾಸ್ತಿ ಸಿಗಲ್ಲ. ಎಲ್ಲೋ ಒಂದು ಕಡೆ ನಾವು ಪುರುಷಾರ್ಥಗಳು ಮಾಡ್ತಿರ್ತೀವಿ. ಪುರುಷಾರ್ಥಗಳ ಬಗ್ಗೆ ಗೊತ್ತಿದೆಯಾ? 4 ಪುರುಷಾರ್ಥಗಳಿವೆ, ಕೂಡಿಸ್ಬಿಡ್ತೀನಿ. ಯಾವುದು 4 ಪುರುಷಾರ್ಥಗಳು? 4 ಪುರುಷಾರ್ಥಗಳು. ಒಂದು ಜಸ್ಟ್ ರಿಮೈಂಡ್. ಒಂದು ಏನು ಪುರುಷಾರ್ಥ ಅಂದರೆ ನಾವು ಒಳ್ಳೆಯ ಹೆಸರನ್ನು ಬಿಡಿಸ್ಬೇಕಾದ್ರೆ ಅರ್ಥ ಏನು ಅರ್ಥ ಅಂದರೆ ಹಣ, ಆಮೇಲೆ ಇನ್ನು 3 ನೆಗೆಗಳು. ಇಲ್ಲಿ ಒಂದು ಕಡೆ ಈ ಅರ್ಥ ಕಾಮ, ಈ ಅರ್ಥ ಮತ್ತು ಕಾಮ ಮಧ್ಯ ಬರ್ತಕ್ಕಂಥ ಇದಕ್ಕೆ ನಾವು ಹೆಚ್ಚು ಒತ್ತು ಕೊಡ್ತಾ ಇರೋದು. ಇವತ್ತು ಈ ಸಮಾಜ ಈ ಸ್ಥಿತಿ ಬಂದಿದೆ. ಕೊನೆಯದು ಮೋಕ್ಷ. ಸೊ ನಮ್ಮ ಕೆಲಸ ಮೋಕ್ಷ ಅಂದರೆ ಸ್ವರ್ಗಕ್ಕೆ ಹೋಗೋದಲ್ಲ. ಆ ಮೋಕ್ಷ ಅಂದರೆ ನಾವು ಯಾರಿಗೆ ವಿದ್ಯಾರ್ಥಿಗಳು ಕೊಡ್ತೀವಿ ಅವರಿಗೆ ಅವರ ಗುರಿಯನ್ನು ಮುಟ್ಟಬೇಕು. ಆ ಗುರಿ ಯಾವುದು? ದೇ ಹ್ಯಾವ್ ಟು ಅಚೀವ್ ದ ಹೈಯೆಸ್ಟ್ ಅಚೀವ್ಮೆಂಟ್ ವಿಚ್ ಈಸ್ ನೆಸೆಸರಿ ಫಾರ್ ದಿ ವೆಲ್ಬೀಯಿಂಗ್ ಆಫ್ ದ ಸೊಸೈಟಿ. ಅವನು ಒಬ್ಬ ಒಳ್ಳೆಯ ಲೀಡರ್ ಆಗಬೇಕು, ಒಳ್ಳೆಯ ರಾಜ ಆಗಬೇಕು, ಒಳ್ಳೆಯ ರಾಜಕಾರಣಿ ಆಗಬೇಕು, ಒಳ್ಳೆಯ ಉಪಾಧ್ಯಾಯ ಆಗಬೇಕು, ಒಳ್ಳೆಯ ಇಂಜಿನಿಯರ್ ಆಗಬೇಕು, ಒಳ್ಳೆಯ ಡಾಕ್ಟರ್ ಆಗಬೇಕು. ಆ ನಿಟ್ಟಿನಲ್ಲಿ ಅವನು ಮೋಕ್ಷವನ್ನು ಬರಬೇಕು. ಅದಕ್ಕೋಸ್ಕರ ಈ 4 ಪುರುಷಾರ್ಥಗಳು ನಮಗೆ ಮಧ್ಯೆ ಇದೆ. ಆ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನು ಮಾಡಿಸೋಣ ಅಂಥೇಳಿ ಇವತ್ತು ನಮಗೆ ಈ ಅವಕಾಶವನ್ನು ಕೊಡೋದಕ್ಕೋಸ್ಕರ ನಿಮ್ಮೆಲ್ಲರಿಗೆ ಮತ್ತು ನಿಮ್ಮ ಕಾಲೇಜಿನ ಮ್ಯಾನೇಜ್ಮೆಂಟವರಿಗೆ ಅನಂತ ಧನ್ಯವಾದಗಳು ಅರ್ಪಿಸ್ತೀನಿ.